ಹಾಯ್ ಎಲ್ರಿಗೂ ನಮಸ್ಕಾರ. ಚೆಸ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಶ್ರೀನಿಧಿ, ನನ್ನ ಜೊತೆ ದರ್ಶನ್. ನಾವಿವತ್ತು ರಾಣೆಬೆನ್ನೂರು ಕ್ಷೇತ್ರದ ಶಿಕ್ಷಣ ಕ್ರಾಂತಿಕಾರಿ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಶಾಸಕರಾದ ಶ್ರೀ ಪ್ರಕಾಶ್ ಕೋಳಿವಾಡ್ ಸರ್ ಜೊತೆ ಇದೀವಿ. ವೆಲ್ಕಮ್ ಟು ದಿ ಶೋ ಸರ್. ಸರ್, ಮೊದಲಿಗೆ ನಿಮ್ಮ ಬಾಲ್ಯ ಜೀವನ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ನಾನು ರಾಣೆಬೆನ್ನೂರಲ್ಲೇ ಹುಟ್ಟಿದ್ದು. ಇಲ್ಲಿ ನಮ್ಮ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ ನಾನು 10th ವರೆಗೂ ಓದಿದೆ. ಆಮೇಲೆ PUCಗೆ ಧಾರವಾಡ JSS ಕಾಲೇಜ್ನಲ್ಲಿ ಅಲ್ಲಿ ಓದಿ, ಮುಂದೆ ಹಾಸನದಲ್ಲಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ, ನಂತರ ರಾಮಯ್ಯ ಕಾಲೇಜಲ್ಲಿ MBA ಮಾಡಿ ನಾನು UPSC ಮತ್ತು KPSC ಎಕ್ಸಾಮ್ಗಳಿಗೂ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋ ಆಸೆಯಿಂದ UPSC ಪ್ರಿಲಿಮ್ಸ್ನೂ ಕೂಡ ಪಾಸ್ ಮಾಡಿದ್ದೆ, ಮೇನ್ಸ್ ಆಗಲಿಲ್ಲ. KPSC ಕೂಡ ಅನೇಕ ಗ್ರೂಪ್ A ಪೋಸ್ಟ್ಗಳು ಸಿಕ್ಕವು. ಬಟ್ ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು, ಜೊತೆಗೆ ಬಿಸ್ನೆಸ್ ಅಲ್ಲೂ ಕೂಡ ನಾನು ಇಂಜಿನಿಯರ್ ಆಗಿದ್ದರಿಂದ ಸಾಕಷ್ಟು ಟೆಕ್ನಾಲಜಿ ನನಗೆ ಪರಿಚಯ ಇರೋದ್ರಿಂದ ಮೋಡ ಬಿತ್ತನೆ ಅಂತಕ್ಕಂಥ ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿಕೊಂಡು ಕಳೆದ 20 ವರ್ಷದಿಂದ ನಾನು ಏವಿಯೇಷನ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ಶಾಸಕನಾಗಿನ ಮೊದಲು. ಸರ್, ನಿಮ್ಮ ತಂದೆಯವರು ಕೂಡ ರಾಜಕಾರಣಿ ಆಗಿದ್ರಿಂದ ನಿಮ್ಮ ಬಾಲ್ಯದ ಮೇಲೆ ಅವ್ರ ರಾಜಕೀಯ ಜೀವನ ಏನಾದರೂ ಇಂಪ್ಯಾಕ್ಟ್ ಮಾಡಿದೆಯಾ ಸರ್? ನಾವು ಹುಟ್ಟಿ 2 ವರ್ಷಕ್ಕೆ 1972 ನಮ್ಮ ತಂದೆ ಶಾಸಕರ. ಹುಟ್ಟೋದಕ್ಕಿಂತ ಮೊದಲಿಂದನೇ ಅವರು APMC ಚೇರ್ಮನ್ ಆಗಿದ್ರು. ಹೀಗಾಗಿ ನಾನು ಹುಟ್ಟಿದಾಗಲೇ ನನ್ನ ಜನರ ಮಧ್ಯೆ ಹುಟ್ಟಿರ್ತಕ್ಕಂಥನು, ಬಡವರ ದೀನದಲಿತರ ಕಷ್ಟಗಳನ್ನ ನೋಡಿಕೊಂಡೆ ನಾನು ಬೆಳೆದಿರೋದ್ರಿಂದ ಕೋಳಿವಾಡ್ ಸಾಹೇಬ್ರು ಯಾವಾಗಲೂ ನಮ್ಮ ತಂದೆಯವರು ಬಡವರ ಬಗ್ಗೆ ಕಾಳಜಿ ಇರಬೇಕು, ಶ್ರೀಮಂತರ ಮೇಲೆ ನೀನು ಅವ್ರಿಗೆ ಮುಷ್ಟಾನ್ನ ಭೋಜನ ಕೊಡಿಸಿದ್ರು ಅವ್ರ ಮೇಲೆ ಅವ್ರಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಬಡವರಿಗೆ ಜೊತೆಗೆ ಒಂದು ಸಣ್ಣ ಕೆಲಸ ಮಾಡುವಾಗ ಅವ್ರ ಜೊತೆಗೆ ಒಂದು ಹೊತ್ತು ಊಟ ಮಾಡಿದ್ರು ಅವ್ನು ಸಹಾಯ ನೆನಪಿಡ್ತಾನೆ. ಬಡವ್ರ ಜೊತೆ ಇರಬೇಕು ಅನ್ನೋಕೆ ನಾನು ಸಣ್ಣ ಹುಡುಗಿದ್ದರಿಂದ ನಮ್ಮ ತಂದೆಯವರು ಅಂತ ಹೇಳ್ಕೊಂಡು ಬಂದರು. ಹೀಗಾಗಿ ರಾಜಕೀಯ ಕಡೆ, ಸಾಮಾಜಿಕ ಸೇವೆ ಕಡೆ ನನ್ನ ಗಮನ ಬಂದು ನಾನು 15 ವರ್ಷದಿಂದ PKK ಇನಿಷಿಯೇಟಿವ್ಸ್ ಅಂತ NGO ಮಾಡಿಕೊಂಡು ಬಡ ಮಕ್ಕಳಿಗೆ ಉದ್ಯೋಗ ಕೊಡಿಸೋದಾಗ್ಲಿ, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಾಗ್ಲಿ, ಅವ್ರಿಗೆ ಸ್ಪೋಕನ್ ಇಂಗ್ಲಿಷ್ ಕೊಡೋದಾಗ್ಲಿ, ಬೇಸಿಕ್ ಕಂಪ್ಯೂಟರ್ಸ್, ಈ ತರ ಸ್ಕಿಲ್ ಅಪ್ ಮಾಡ್ತಕ್ಕಂಥ ಕೆಲಸಗಳು ಮಾಡಿದ್ವಿ. ಸುಮಾರು ಒಂದು 10,000 ಯುವಕ ಮತ್ತು ಯುವತಿಯರಿಗೆ ನಾನು ಜಾಬ್ ಫೇರ್ ಮುಖಾಂತರ, ಉದ್ಯೋಗ ಮೇಳದ ಮುಖಾಂತರ 10,000 ಜನಕ್ಕೆ ನಾನು ಕೆಲಸ ಕೊಡ್ತೀನಿ. ಇದು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲೇ. ಸರ್, ಇರಿಗೇಷನ್, ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಇಷ್ಟು ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಟಾಪ್ ಪ್ರಯಾರಿಟಿ ಆಫ್ ಡೆವಲಪ್ಮೆಂಟ್ ಯಾವುದು ಸರ್? ಪ್ರತಿಯೊಂದು ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಮೂಲ ಕಾರಣವೇ ಶಿಕ್ಷಣ. ಆ ಒಂದು ಉದ್ದೇಶದಿಂದ ಒಂದು ಶಿಕ್ಷಣ ಕ್ರಾಂತಿ ಕಳೆದ 3 ವರ್ಷದಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಕಾರಣ ಏನಂತಂದ್ರೆ, ನಮಗೆ ಏನು ಶಾಸಕರ ಅನುದಾನ ಬರುತ್ತೆ, KLAD ಅಂತ ಹೇಳ್ತಾರೆ, ಅದು ವರ್ಷಕ್ಕೆ 2 ಕೋಟಿ ರೂಪಾಯಿ ಬರ್ತಕ್ಕಂಥ KLAD ಪೂರ್ತಿ ನಾನು ಶಿಕ್ಷಣಕ್ಕೆ ಮೀಸಲಾಗಿದೆ. ಜೊತೆಗೆ CMIDF ಮುಖ್ಯಮಂತ್ರಿಗಳ ಒಂದು ಫಂಡ್ಗಳ ಬರೋದ್ನ ಶಾಸಕರಿಗೆ 25% ಅವರು ವಿವೇಚನೆ ಬಿಟ್ಟಂತ ಅನುದಾನ ಕೂಡ ನಾನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾನು ಮೀಸಲಾಗಿದ್ದೀನಿ. ಆದ್ರಿಂದ ಇವತ್ತು ಏನಾಗಿದೆ 3 ವರ್ಷದಲ್ಲಿ ಈ ಅನುದಾನ ಅದಕ್ಕೆ ಸದ್ಬಳಕೆ ಆಗಿರೋದ್ರಿಂದ ಶಿಕ್ಷಣಕ್ಕೆ ಭಾರತ ದೇಶದಲ್ಲಿ 4,500 ತಾಲೂಕುಗಳಿದೆ. ಒಂದು ರಾಣೆಬೆನ್ನೂರು ತಾಲೂಕು ಅಂತ 4,500 ತಾಲೂಕಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು, 212 ಸರ್ಕಾರಿ ಶಾಲೆಗಳು ನಮ್ಮ ರಾಣೆಬೆನ್ನೂರಲ್ಲಿ ಇದ್ರೆ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಡಿಜಿಟಲ್ ಎಜುಕೇಶನ್, ಸ್ಮಾರ್ಟ್ ಎಜುಕೇಶನ್ ನಡೀತಕ್ಕಂಥದ್ದು ಕೇವಲ 4,500 ತಾಲೂಕಲ್ಲಿ, ರಾಣೆಬೆನ್ನೂರು ತಾಲೂಕಲ್ಲಿ ಮಾತ್ರ ಅಂತಕ್ಕಂಥದ್ದನ್ನ ಹೇಳ ಬಯಸ್ತೀನಿ. ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು. ದಕ್ಷಿಣ ಕರ್ನಾಟಕದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ಯುವಕ ಮತ್ತು ಯುವತಿಯರು ಅನೇಕ ಅಧಿಕಾರಿಯಾಗಿ ನಮ್ಮ ಹೊರಹೊಮ್ತಾ ಇದ್ದಾರೆ. ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, BEO ಇರ್ಬೋದು, ಈ ತರದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರ್ತಕ್ಕಂಥವ್ರು ದಕ್ಷಿಣ ಕರ್ನಾಟಕದವರು ಹೆಚ್ಚಾಗಿದ್ದರಿಂದ ನಮ್ಮಲ್ಲೂ ಕೂಡ ನಮ್ಮ ಮಕ್ಕಳು ಕೂಡ ಅಧಿಕಾರಿಗಳಾಗಬೇಕು ಅನ್ನೋ ಮಹದಾಸೆ ಇಲ್ಲ.
ನಾನು ಡಿಜಿಟಲ್ ಲೈಬ್ರರಿಯನ್ನ ಪ್ರತಿ ಹಳ್ಳಿಲೂ, ನಮ್ಮ ರಾಣೆಬೆನ್ನೂರು ತಾಲೂಕಿಗೆ ಸುಮಾರು 87 ಹಳ್ಳಿಗಳಿದೆ. 87 ಹಳ್ಳಿಗಳು ಕೂಡ 1,30,30,00,000 ನನ್ನ ಶಾಸಕರ ಅನುದಾನದಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಈಗಾಗಲೇ ಶಾಂಕ್ಷನ್ ಮಾಡಿದ್ದೀನಿ. ಇನ್ನೊಂದು 15 ದಿವಸದಲ್ಲಿ ಎಲ್ಲ ಹಳ್ಳಿಲೂ ಕೂಡ ಡಿಜಿಟಲ್ ಲೈಬ್ರರಿ ಅಳವಡಿಕೆ ಆಗ್ತದೆ. ನಗರ ಪ್ರದೇಶದಲ್ಲಿ ಒಂದು 10 ಕಡೆ ಡಿಜಿಟಲ್ ಲೈಬ್ರರಿ ಅಳವಡಿಕೆ ಆಗಿ ನಮ್ಮ ರಾಣೆಬೆನ್ನೂರಿನಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಉನ್ನತ ಅಧಿಕಾರಿಗಳಾಗುವ ಒಂದು ಮಹದಾಶೆಯಿಂದ ಈ ಒಂದು ಡಿಜಿಟಲ್ ಲೈಬ್ರರಿನ ಆಗಲೇ ಈಗ ಶಾಂಕ್ಷನ್ ಮಾಡಿದ್ವಿ. ಅದೇ ರೀತಿ ಇದು ಕೂಡ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಮಾಡಿಲ್ಲ, ಇದು ನಮ್ಮ ತಾಲೂಕಿನಲ್ಲಿ ಮಾತ್ರ. ಅದೇ ರೀತಿ ಈ ತಂತ್ರಜ್ಞಾನವನ್ನ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೂಡ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ರೋಬೋ ಟೀಚರ್ನ ಈಗಾಗಲೇ ಒಂದು ಶಾಲೆಯಲ್ಲಿ ಅಳವಡಿಕೆ ಮಾಡಲಾಗಿದೆ. ಇನ್ನು 14 ಹೈಸ್ಕೂಲ್ಗಳಲ್ಲಿ, ಅದು ಎಲ್ಲ ಹೈಸ್ಕೂಲ್ಗಳಲ್ಲಿ ರೋಬೋ ಟೀಚರು ಇನ್ನೊಂದು 15 ದಿವಸದ ಒಂದು ತಿಂಗಳಲ್ಲಿ ಅದು ಕೂಡ ಅನುಷ್ಠಾನ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಕೂಡ ಭಾರತ ದೇಶದಲ್ಲಿ ಮೊದಲ ಪ್ರಯೋಗ. ರೋಬೋ ಟೀಚರ್ ಇವತ್ತು ಪ್ರೈವೇಟ್ ಶಾಲೆಯಲ್ಲಿ ಇಲ್ಲ ಅಂಥದ್ದು ನಮ್ಮ ರಾಣೆಬೆನ್ನೂರಿನ ಸರ್ಕಾರಿ ಶಾಲೆಯ ಎಲ್ಲ ಹೈಸ್ಕೂಲಲ್ಲಿ ಕೂಡ ರೋಬೋ ಟೀಚರ್ನ ಅಳವಡಿಕೆ ಮಾಡಲಾಗ್ತದೆ. ಇದು ರೋಬೋ ಟೀಚರ್ ಏನಂದ್ರೆ, ಇದು ಇಟ್ ಈಸ್ ನಾಟ್ ರಿಪ್ಲೇಸ್ಮೆಂಟ್ ಫಾರ್ ಟೀಚರ್, ಇಟ್ ಈಸ್ ಅನ್ ಏಡ್ ಫಾರ್ ಟೀಚರ್. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಡೂ ಕರಿಯರ್ ಕೌನ್ಸಿಲಿಂಗ್. ನಾನು ಮುಂದೆ ಏನ್ ಮಾಡ್ಬೋದು, ಏನು ಓದ್ಬೋದು, ನಮ್ಗೆ ಯಾವ ಅವಕಾಶ ಇದೆ ನಮ್ಮ ದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಇಡೀ ಜಗತ್ತಲ್ಲಿ ಯಾವ ಅವಕಾಶ ಇದೆ ಅನ್ನೋದನ್ನು ಕೂಡ ಕರಿಯರ್ ಕೌನ್ಸಿಲಿಂಗ್ ಮಾಡಿ ಏನು ಓದಬೇಕು ಅನ್ನೋದು ಕೂಡ ಈ ರೋಬೋ ಟೀಚರು ಅವ್ರಿಗೆ ಮಾರ್ಗದರ್ಶನ ಮಾಡ್ತದೆ. ಜೊತೆಗೆ ಶಾಲೆಯಿಂದ ಶಾಲೆಗೆ ಕ್ವಿಜ್ ಕಾಂಪಿಟೇಷನ್ ಕೂಡ ಈ ರೋಬೋ ಟೀಚರ್ ಕ್ವಿಜ್ ಕಾಂಪಿಟೇಷನ್ ಅನ್ನ ಪ್ರೋಗ್ರಾಮ್ ಅನ್ನ ಮಾಡತಕ್ಕಂಥ ಶಕ್ತಿಯುತ ಇರತಕ್ಕಂಥ ಇದು AI ಬೇಸ್ಡ್ ರೋಬೋ ಟೀಚರ್. ಜಗತ್ತಿನಲ್ಲಿ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದು ಉತ್ತರವನ್ನು ಕೊಡತಕ್ಕಂಥ ಸಶಕ್ತವಾಗಿದೆ. ಇದು ಕೂಡ ಇಡೀ ಭಾರತ ದೇಶದಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಮಾತ್ರ ಇರೋದಂತ ಒಂದು ಹೆಮ್ಮೆಯಿಂದ ಹೇಳ್ತಾ, ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ, ಶಿಕ್ಷಣದ ಕ್ರಾಂತಿ ಆದಾಗ ಮಾತ್ರ ಯಾವುದೇ ಒಂದು ತಾಲೂಕಾಗಲಿ, ದೇಶ ಆಗಲಿ, ರಾಜ್ಯ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ ದೇವಸ್ಥಾನದ ಗಂಟೆಗಿನ ಹೆಚ್ಚಾಗಿ ಶಾಲೆಯ ಗಂಟೆ ಬಾರಿಸ್ತದೆ, ಆ ಗ್ರಾಮ, ಆ ತಾಲೂಕು ಅಭಿವೃದ್ಧಿ ಹೊಂದುತ್ತದೆ ಅನ್ನೋದು ನಂಬಿಕೆ ನಮ್ಮದು. ಇಂಡಸ್ಟ್ರಿ ವಿಚಾರವಾಗಿ ನೀವು ಪ್ರಶ್ನೆಗಳನ್ನು ಕೇಳಿದ್ರಿ. ಇವತ್ತು ಏನು ಪದವೀಧರರು ನಮ್ಮ ಭಾರತ ದೇಶದಲ್ಲಿ ಏನು ಪದವಿಯನ್ನು ಹೊಂದಿ ಹೊರ ಬರ್ತಾರೆ, ಅದರಲ್ಲಿ 65ರಿಂದ 70% ವಿದ್ಯಾರ್ಥಿಗಳು ಅನ್ಎಂಪ್ಲಾಯಬಲ್ ಅಂತ ಒಂದು ಸರ್ವೆ ಹೇಳುತ್ತೆ. ಅನ್ಎಂಪ್ಲಾಯಬಲ್ ಆದ ಕಾರಣ ಏನಂದ್ರೆ, ನಾವು ಕರಿಕ್ಯುಲಮ್ ಅಲ್ಲಿ, ಶಾಲೆಯಲ್ಲಿ, ಕಾಲೇಜಿನಲ್ಲಿ ಓದ್ತಕ್ಕಂಥದ್ದೇ ಬೇರೆ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ, ಇಂಡಸ್ಟ್ರಿಯಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಸ್ಕಿಲ್ಸ್ ಅದು. ಈ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸಾಕಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ನಾವು ಆಗಲೇ ನಮ್ಮ PKK NGO ಇಂದ ನಾವು ಮಾಡ್ತಾ ಇದ್ವಿ. ಅದರಿಂದ ವಿಶೇಷವಾಗಿ ಏನು ಅನ್ಎಂಪ್ಲಾಯಬಿಲಿಟಿ ಇದೆ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಹುಡುಗರನ್ನ, ಯುವತಿಯರನ್ನ ಸ್ಕಿಲ್ ಅಪ್ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಹೋದಾಗ ಇವತ್ತು ಸಾಕಷ್ಟು ಜನ ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗಳನ್ನ ಮಾಡಿದ್ದಾರೆ, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದಾರೆ, BA BCom BSc ಆದವರು. ಇದು ಒಂಥರ ಸ್ಕಿಲ್. ಆದ್ರಿಂದ ಈ ಸ್ಕಿಲ್ ಎಲ್ಲ ಡೆವಲಪ್ ಆಗಿರೋದ್ರಿಂದ ಅನೇಕರಿಗೆ ಇವತ್ತು ಕೆಲಸಗಳು ಸಿಗ್ತಾ ಇದೆ. ಜೊತೆಗೆ ನನ್ನ ಪ್ರಣಾಳಿಕೆಯಲ್ಲಿ ನಾನು ಹೇಳ್ಕೊಂಡಿದ್ದೆ, ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಮಾಡ್ತೀನಿ. ಇದರ ಉದ್ದೇಶ ನಿರುದ್ಯೋಗ ಮುಕ್ತ ಮಾಡೋದು ಅಂತ ತಕ್ಷಣ ಬಂದು ನೀವು ರೆಸ್ಯೂಮ್ ಕೊಟ್ಟ ತಕ್ಷಣ ನಿಮ್ಗೆ ಕೆಲಸ ಸಿಗುತ್ತೆ ಅಂತಲ್ಲ. ನಿರುದ್ಯೋಗ ಮುಕ್ತ ಯಾವ ತರ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಏನು ಶಾಲೆಯಲ್ಲಿ, ಕಾಲೇಜಲ್ಲಿ ಓದಿದ್ದಕ್ಕೂ ಮತ್ತು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಗೂ ಆ ಸ್ಕಿಲ್ ಏನಿದೆ, ಆ ಸ್ಕಿಲ್ ಅನ್ನ ಪ್ರತಿಯೊಬ್ಬರು ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಅನ್ನೋ ಒಂದು ಟ್ಯಾಗ್ಲೈನ್ ಅಲ್ಲಿ ನಾನು ಯುವಕರನ್ನ ಪ್ರೇರೇಪಿಸಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಗೆ ಹೋಗಿ ಜೊತೆ ಮಾತಾಡ್ತಾ ಇದ್ದೀನಿ. 162 ಎಕರೆ ರೆವೆನ್ಯೂ ಲ್ಯಾಂಡ್ ಅನ್ನ KIDBಗೆ ಹಸ್ತಾಂತರಿಸಿ ಅಲ್ಲಿ ಅನೇಕ ಇಂಡಸ್ಟ್ರಿಯಲ್ಸ್ ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಜೊತೆ ಚರ್ಚೆ ಆಗಿದೆ, ಅನೇಕ ಕಂಪನಿಗಳ ಜೊತೆ ಚರ್ಚೆ ಆಗಿದೆ. ಆಮೇಲೆ EV ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಜೊತೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅನೇಕ ಕೈಗಾರಿಕೆಗಳು ನಮ್ಮ ರಾಣೆಬೆನ್ನೂರು ಬಂದೇ ಬರ್ತವೆ, ತಂದೆ ತರ್ತೀನಿ ಅನ್ನೋ ಆಶಾಭಾವನೆ ನಮ್ದಿದೆ. ಜೊತೆಗೆ ಇದು
ಪ್ರೈವೇಟ್ ಕಂಪನಿಯವ್ರನ್ನ ಕರ್ಕೊಂಡ್ಬರಕ್ಕೆ ಅವ್ರ ಮನವೊಲಿಸಿ ನಾವು ಕರ್ಕೊಂಡ್ಬರ್ಬೇಕು. ಅದಕ್ಕೆ ಸರಿಯಾದ ಎಕೋಸಿಸ್ಟಮ್ ಇಲ್ಲಿ ಇರಬೇಕು. ಆ ಎಕೋಸಿಸ್ಟಮ್ ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಇವತ್ತು ITBT ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಆಗಲೇ ಚರ್ಚೆ ಮಾಡಿ ನ್ಯಾನೋ GCC ಗ್ಲೋಬಲ್ ಕಮ್ಯುನಿಕೇಶನ್ ಸೆಂಟರ್ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ರಾಣೇಬೆನ್ನೂರಿಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅವರು ಸಕಾರಾತ್ಮಕವಾಗಿ ನಾವು ರಾಣೇಬೆನ್ನೂರಿಗೆ ಮಾಡೋಣ ಅನ್ನೋ ಒಂದು ಮನವರಿಕೆಯನ್ನ ಮಾಡಿದ್ದಾರೆ ನಾನು. ಹೀಗಾಗಿ ಅತಿ ಶೀಘ್ರದಲ್ಲೇ ನ್ಯಾನೋ GCC ಕೂಡ ರಾಣೇಬೆನ್ನೂರಿಗೆ ಬಂದಾಗ ಇಟ್ ಈಸ್ ಬ್ಯಾಕ್ ಎಂಡ್ ಫಾರ್ ಲಾಟ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ಈ ಬೆಂಗಳೂರಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಇರೋದ್ರಿಂದ ಬ್ಯಾಕ್ ಎಂಡ್ ಆಫೀಸ್ ಆಗಿ ಈ ನ್ಯಾನೋ GCC ರಾಣೇಬೆನ್ನೂರಲ್ಲಿ ಸ್ಥಾಪನೆ ಅತಿ ಶೀಘ್ರದಲ್ಲೇ ಆಗಲಿದೆ. ಇದು ಸಾಕಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡ್ತಿದೆ ಸ್ಥಳೀಯವಾಗಿ ರಾಣೇಬೆನ್ನೂರಲ್ಲಿ ಅನ್ನೋ ಆಶಯವನ್ನು ನಾನು. ಸರ್ ರೀಸೆಂಟ್ ಡೇಸ್ ಅಲ್ಲಿ ನೋಡ್ತಿರೋ ಹಂಗೇನೆ ಪ್ರೈವೇಟ್ ಸ್ಕೂಲ್ಸ್ ಗಿಂತ ಗವರ್ಮೆಂಟ್ ಸ್ಕೂಲ್ಸ್ ರಿಸಲ್ಟ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಅ ಗವರ್ಮೆಂಟ್ ಟು ಪ್ರಮೋಟ್ ಗವರ್ಮೆಂಟ್ ಸ್ಕೂಲ್ಸ್? ನಾನೊಬ್ಬ ಶಾಸಕನಾಗಿ 3 ವರ್ಷದಿಂದ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಿಂತ ಹೆಚ್ಚಾಗಿ ಅಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನಂತೂ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಸರ್ಕಾರ ಕೂಡ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಾಕೊಂಡು ಅದು ಕೂಡ ಮಕ್ಕಳಿಗೆ ಉತ್ತೇಜನ ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಬಂದು ಮಕ್ಕಳು ಸೇರಬೇಕು, ಗೌರ್ಮೆಂಟ್ ನೌಕರಿ ಬೇಕು, ಗೌರ್ಮೆಂಟ್ ಶಾಲೆ ಬೇಡ ಅನ್ನೋ ಮನಸ್ಥಿತಿನ ತೆಗೆದುಹಾಕಿ. ಯಾಕಂದ್ರೆ ಇವತ್ತು ಯಾರೇ ಒಬ್ಬ ಮನುಷ್ಯ ಇರಲಿ, ಅವರು ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗಿರಲಿ, ವಿಜ್ಞಾನಿಗಳು, ನಮ್ಮ ನೆಹರೂವರಾಗಿರಲಿ, ಪ್ರಾಥಮಿಕ ಶಾಲೆಯಲ್ಲೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿತ್ತು, ಮಹಾತ್ಮ ಗಾಂಧಿ ಆಗಿರಲಿ, ಈ ತರದ ಮಹನೀಯರು ಸರ್ಕಾರಿ ಶಾಲೆಯಲ್ಲಿ ಓದಿನೇ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಅದರಿಂದ ಇನ್ನು ಒಂದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಬೇಕು ಅಂದ್ರೆ, ಗುರುಗಳಾಗಬೇಕು ಅಂತಂದ್ರೆ ಅನೇಕ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್, CET, TET ಈ ತರ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ಮಾತ್ರ ಅವರು ಸರ್ಕಾರಿ ಶಾಲೆಯ ಟೀಚರ್ ಆಗ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಪಾಸ್ ಮಾಡಿ ಅವರಿಗೆ ಸುಮಾರು 80,000 1 ಲಕ್ಷ ಪಗಾರ ಸರ್ಕಾರಿ ಟೀಚರ್ಸ್ಗಳಿಗೆ. ಯಾಕಷ್ಟು ಪಗಾರ ಸಿಗುತ್ತೆ, ಯಾಕಷ್ಟು ಸ್ಯಾಲರಿ ಸಿಗುತ್ತೆ ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ಇರುತ್ತೆ. ಅದೇ ನೀವು ಪ್ರೈವೇಟ್ ಶಾಲೆಯಲ್ಲಿ ಯಾವುದೇ TET ಪಾಸ್ ಮಾಡೋದಿಲ್ಲ, ಯಾವುದೇ ಪರೀಕ್ಷೆಗಳನ್ನು ಪಾಸ್ ಮಾಡೋದಿಲ್ಲ, ಯಾರೋ ಅವರು ಡಿಗ್ರಿ ಆಗೋದು ಕರ್ಕೊಂಡು 10,000 15,000ಕ್ಕೆ ಸ್ಯಾಲರಿಗೆ ಅವ್ರು ಟೀಚರ್ ಆಗಿಟ್ಕೊಂತಾರೆ. ಆದ್ರಿಂದ ಗುಣಮಟ್ಟ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಗೆ ಇಲ್ಲೇ ಪ್ರತ್ಯಕ್ಷ ನಿದರ್ಶನ ಇದೆ. ಇಂಥ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದನ್ನ ಸರಿಯಾಗಿ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಪ್ರೈವೇಟ್ ಶಾಲೆಗಿನ ನಮ್ಮಲ್ಲಿ ಒಳ್ಳೆಯ ರಿಸಲ್ಟು ಈಗಾಗಲೇ ಬರಕ್ಕೆ ಸ್ಟಾರ್ಟ್ ಆಗಿದೆ. ಮುಂದೆನೂ ಕೂಡ ಈಗ ನಮ್ಮ ರಾಣೇಬೆನ್ನೂರು ತಾಲೂಕಿಗೆ ವಿಶೇಷವಾದ್ರೆ ಎಲ್ಲ ಕಡೆಗೂ ಡಿಜಿಟಲ್ ಲರ್ನಿಂಗು, ಡಿಜಿಟಲ್ ಲೈಬ್ರರೀಸ್, ರೋಬೋ ಟೀಚರ್ ಇರೋದ್ರಿಂದ ನಾವು ವಿ ಆರ್ ಕಾಂಪಿಟಿಂಗ್ ವಿತ್ ಪ್ರೈವೇಟ್ ಸ್ಕೂಲ್ಸ್. ಇಷ್ಟೊತ್ತು ಹೇಳಿದ್ದು ನಾನು ವೈಯಕ್ತಿಕವಾಗಿ ನನ್ನ ಕೇರಳದಲ್ಲಿ MLFN ಅಲ್ಲಿ ಮಾಡಿದ್ದನ್ನ ಹೇಳಿದೆ. ಇನ್ನು ಸರ್ಕಾರ, ನಮ್ಮ ಕರ್ನಾಟಕದ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ, ಮಧು ಬಂಗಾರಪ್ಪನವರೇನು ಶಿಕ್ಷಣ ಮಂತ್ರಿಗಳಿದ್ದಾರೆ, ಮೊದಲನೇ ವರ್ಷದಲ್ಲಿ 30 ಶಾಲೆಗಳನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಗಳಾಗಿ ಸ್ಥಾಪನೆ ಮಾಡಿದ್ರು. ಅದನ್ನೆಲ್ಲ ಇವತ್ತು ಇಂಗ್ಲಿಷ್ ಮೀಡಿಯಂ ಬೈಲಿಂಗ್ವೆಲ್ ನಡೀತಾ ಇದೆ. ಮೊನ್ನೆ ಮತ್ತೊಂದು ಮಹತ್ವದ ನಿರ್ಧಾರವಂತ 15 ಜಿಲ್ಲೆಗಳಲ್ಲಿ, ಹಾವೇರಿ ಜಿಲ್ಲೆಯನ್ನು ಸೇರ್ಕೊಂಡಂತೆ 15 ಜಿಲ್ಲೆಗಳಲ್ಲಿ ಬೈಲಿಂಗ್ವೆಲ್ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕು ಅಂತ ಇವತ್ತು ನಿರ್ಧಾರ ತಗೊಂಡಿದ್ದು. ಏನು ನಮ್ಮ ಗ್ರಾಮೀಣ ತಂದೆ ತಾಯಿಗಳು, ಪೇರೆಂಟ್ಸ್, ನಮ್ಮ ತಾಲೂಕಿನ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂನಲ್ಲೇ ಕಲಿಸ್ಬೇಕು, ಆದ್ರಿಂದ ನಾವು ಸರ್ಕಾರಿ ಶಾಲೆಗೆ ಹಾಕಕ್ ಆಗ್ತಿಲ್ಲ ಅನ್ನೋ ಒಂದು ಏನು ಅಳಲಿತ್ತು ಅದನ್ನು ಕೂಡ ನಿವಾರಿಸಿ ಇವತ್ತು ಸರ್ಕಾರಿ ಶಾಲೆ ಕೂಡ ಬೈಲಿಂಗ್ವೆಲ್ ಸ್ಟಾರ್ಟ್ ಮಾಡಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಬೈಲಿಂಗ್ವೆಲ್ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಬೋಧನೆ ಮಾಡಿ 6ನೇ ತರಗತಿಯಿಂದ ಪೂರ್ತಿಯಾಗಿ ಇಂಗ್ಲಿಷ್ ಮೀಡಿಯಂ ಅನ್ನ ಶಾಲೆಯನ್ನ, ಸರ್ಕಾರಿ ಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ನಾವು ಪ್ರೈವೇಟ್ ಶಾಲೆಗೆ ಯಾವ ರೀತಿಯಲ್ಲೂ ಕಮ್ಮಿ ಇಲ್ಲ ಅನ್ನೋದು ಒಂದು. ಪ್ರೈವೇಟ್ ಶಾಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಕೊಡುತ್ತೆ ಹೊರತಾಗಿ ಬೋಧನೆ, ಟೀಚರ್ಸು, ಗುರುಗಳು, ಗುರು ಮಾತುಗಳು ಏನು ಈ ಕ್ವಾಲಿಫೈಡ್ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಯಲ್ಲಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ತೀವಿ. ಅದರಿಂದ ನಾನು ಕೂಡ ಈ ಮುಖೇನ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಬೇಕು ಅಂತ ಕೂಡ ನಮ್ಮ ಮನವಿಯನ್ನು. ನಾನು ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದೆ. ಮಧು ಬಂಗಾರಪ್ಪನವ್ರಿಗೆ ನಾನು ಪ್ರಶ್ನೆಯನ್ನ ಹಾಕಿ, ನಮ್ಮ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಯಾಕೆ ಹಿಂದುಳಿತಾ ಇದ್ದಾರೆ ಈ ಒಂದು ಜಾಬ್ ಮಾರ್ಕೆಟ್ ಅಲ್ಲಿ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ,
ಅಂತಂದ ನಾನು ಮುದುಮುನಿಯಪ್ಪ ಗಮನಕ್ಕೆ ತಂದೆ. ಏನಾಗುತ್ತೆ ಅವ್ರಿಗೆ ಕಮ್ಮಿ ಮುಗಿಸಿ ಇಂಟರ್ವ್ಯೂಗೆ ಇನ್ಫೋಸಿಸ್, ವಿಪ್ರೋ ಈ ಥರದ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇಂಟರ್ವ್ಯೂ ಹೋದಾಗ ಅವ್ರಿಗೆ ಸರಿಯಾಗಿ ಇಂಗ್ಲೀಷ್ನಲ್ಲಿ ಇಂಟರ್ವ್ಯೂ ಕೊಡೋಕ್ಕಾಗದೆ ಅವ್ರು ಅನೇಕ ಜನ ಫೇಲ್ ಆಗಿರ್ತಕ್ಕಂಥದ್ದನ್ನು ನಾನಂತೂ ನೋಡಿದೆ. ಆ ನಿಟ್ಟಿನಲ್ಲಿ ನಾನು ಮುದುಮುನಿಯಪ್ಪನ ಗಮನ ಸೆಳೆದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಇಂಗ್ಲೀಷಲ್ಲಿ ಮಾತಾಡಬೇಕು, ಸ್ಪೋಕನ್ ಇಂಗ್ಲೀಷನ್ನು ನಾವು ಅಳವಡಿಕೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂಡಾಗ ಅದಕ್ಕೆ ಅವರು ಒಪ್ಪಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲೀಷಲ್ಲೇ ಮಾತಾಡ್ಬೇಕು ಮಕ್ಕಳ ಜೊತೆ ಅನ್ನೋದನ್ನ ತಂದು ಅನೇಕ ಇಂಗ್ಲಿಷ್ ಟೀಚರ್ಸ್ಗೆ ಯಾವ ರೀತಿ, ಈಗ ರಿಟರ್ನ್ ಇಂಗ್ಲಿಷ್ ಬೇರೆ, ಸ್ಪೋಕನ್ ಇಂಗ್ಲಿಷ್ ಬೇರೆ, ಸ್ಪೋಕನ್ ಇಂಗ್ಲಿಷನ್ನ ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ಸುಮಾರು ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ 360 ಟೀಚರ್ಸ್ಗೆ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ಆಗಿದೆ. ಈಗ ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ ಮಕ್ಕಳ ಜೊತೆಗೆ ಇಂಗ್ಲಿಷ್ನಲ್ಲೇ ಮಾತಾಡ್ತಕ್ಕಂಥ, ಕಡ್ಡಾಯವಾಗಿ ಇಂಗ್ಲಿಷ್ನಲ್ಲೇ ಸಾಧ್ಯವಾದಷ್ಟು ಮಾತಾಡಬೇಕು ಅನ್ನೋ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ನಮ್ಮ ಟೀಚರ್ಸ್, ಇಂಗ್ಲಿಷ್ ಟೀಚರ್ಸ್ ವಿಶೇಷವಾಗಿ ಮಕ್ಕಳ ಜೊತೆ ಇಂಗ್ಲಿಷ್ನಲ್ಲೇ ಮಾತಾಡ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ಆಗಲಿ ಸ್ಟಾರ್ಟ್ ಆಗಿದೆ. ಪ್ರಾಕ್ಟಿಕಲ್ ಲರ್ನಿಂಗ್ ಅನ್ನೋ ವಿಚಾರವಾಗಿ ಎಲ್ಲ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಸೈನ್ಸ್ ಲ್ಯಾಬ್ ಮತ್ತು ಮ್ಯಾಥ್ಸ್ ಲ್ಯಾಬ್ಗೆ ಈಗಾಗಲೇ ಸ್ಯಾಂಕ್ಷನ್ ಮಾಡಾಗಿದೆ. ಇನ್ನು ಅದು ಕೇವಲ ಇನ್ನೊಂದು 2-3 ತಿಂಗಳಲ್ಲಿ ಸೈನ್ಸ್ ಲ್ಯಾಬ್ ಮತ್ತು ಮ್ಯಾಥ್ ಲ್ಯಾಬ್ ಎಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಇಲ್ಲ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಮತ್ತು ಸೈನ್ಸ್ ಲ್ಯಾಬ್ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಹೈಸ್ಕೂಲ್ಗಳು, ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಈ ಲ್ಯಾಬ್ಗಳು ಬರ್ತಾ ಇದ್ದಾರೆ. ಅದರಿಂದ ಮಕ್ಕಳನ್ನ ಮುಂದಿನ ಪ್ರಜೆಗಳು ಮಾಡಲಿಕ್ಕೆ, ಒಳ್ಳೆಯ ವಿದ್ಯಾವಂತರು ಮಾಡಲಿಕ್ಕೆ, ನಮ್ಮ ದೇಶದ ಆಸ್ತಿ ಮಾಡಲಿಕ್ಕೆ ಶಿಕ್ಷಣದ ಎಲ್ಲಾ ರೀತಿಯಾದ ಅಭಿವೃದ್ಧಿ ನಮ್ಮ ರಾಣೆಬೆನ್ನೂರು ತಾಲೂಕಿನ ನಡೀತಾ ಇದೆ, ಶಿಕ್ಷಣ ಕ್ರಾಂತಿ ನಡೀತಾ ಇದೆ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ತಮಗೆಲ್ಲ ತಿಳಿಬಯಸ್ತೇನೆ. ಸರ್, 2023 ಅಲ್ಲಿ ರಾಣೆಬೆನ್ನೂರ್ನ ಒಂದು ಪೊಸಿಷನ್ ಅಲ್ಲಿ ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ 10 years ಅಲ್ಲಿ ಎಲ್ಲಿ ನೋಡಕ್ ಇಷ್ಟಪಡ್ತೀರಾ ನೀವು? ರಾಣೆಬೆನ್ನೂರು ಮುಂದಿನ 10 ವರ್ಷಗಳಲ್ಲಿ ಅನೇಕ ಕೈಗಾರಿಕೆಗಳಿರಬೇಕು, ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಬೇಕು, ಇನ್ಫ್ರಾಸ್ಟ್ರಕ್ಚರು ದೇಶದಲ್ಲೇ ತಾಲೂಕು ಲೆವೆಲಲ್ಲಿ ಎಲ್ಲಿ ಇಲ್ಲದಂತ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ರಾಣೆಬೆನ್ನೂರಿಗೆ ಇರಬೇಕು. ಜೊತೆಗೆ ಈಗಾಗಲೇ ನನ್ನ ಪ್ರಣಾಳಿಕೆಯಲ್ಲಿ ನಮ್ಮ ರಾಣೆಬೆನ್ನೂರನ್ನ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಸಫಾರಿ, ಏನು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ 2 ಕಡೆ ಇಡೀ ಜಗತ್ತಿನಲ್ಲಿ, ಒಂದು ರಾಜಸ್ಥಾನ, ಒಂದು ರಾಣೆಬೆನ್ನೂರು. ಈ ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬ್ಲ್ಯಾಕ್ ಬಗ್ಗಳು ಇರ್ತಕ್ಕಂಥದ್ದು ರಾಣೆಬೆನ್ನೂರು. ಅದರಿಂದ ಈಗಾಗಲೇ ನಾನು ಸಫಾರಿ ಶುರು ಮಾಡಿದ್ದೀನಿ. ಅನೇಕ ಪುರಾತನ ದೇವಸ್ಥಾನಗಳು ಇಲ್ಲಿದ್ದಾವೆ, ಅನೇಕ ಶಿಲೆಗಳು ಇಲ್ಲಿದ್ದಾವೆ. ಸ್ಟೋನ್ ಏಜ್ ಇಂದ ಹಿಡಿದು ಅಯನ್ ಏಜ್, ಮೆಗಾಲಿಥಿಕ್ ಏಜ್ ಅಂತ ಆ ಥರದ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಕೂಡ ಇಲ್ಲಾಗಿರೋದ್ರಿಂದ ನಮ್ಮ ರಾಣೆಬೆನ್ನೂರನ್ನ ಮುಂದಿನ 10 ವರ್ಷದಲ್ಲಿ ಪ್ರವಾಸಿ ತಾಣವನ್ನಾಗಿ ನೋಡಲು ಬಯಸ್ತೇನೆ. ಜೊತೆಗೆ ಇಂಡಸ್ಟ್ರಿಯಲ್ ಹಬ್ ಆಗಿ, ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ್ರಿಂದ ಇಂಡಸ್ಟ್ರಿಯಲ್ ಹಬ್ ಆಗಿ ಸ್ಥಳೀಯವಾಗಿ ಸಾವಿರಾರು ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಕೈಗಾರಿಕೆಗಳನ್ನ ಇಲ್ಲಿ 10 ವರ್ಷದಲ್ಲಿ ಆಗೇ ಆಗ್ತವೆ. ಈಗಲೇ ಆಗಲೇ ಮ್ಯಾನೇಜಿಸಿ ಬಂದಿದೆ, ಇನ್ನೂ ಅನೇಕ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಇವಿ ವೆಹಿಕಲ್ಸ್ ಮುಂದಿನ ಫ್ಯೂಚರ್ ಆಗಿರೋದ್ರಿಂದ ಇವಿ ಇಂಡಸ್ಟ್ರಿ ಕೂಡ ಇಲ್ಲಿ ಆಗಲಿ ನಾನು ಮಾತುಕತೆ ನಡೆಸ್ತಾ ಇದ್ದೀನಿ. ಅವರು ಕೂಡ ಕೆಲವರು ಇಲ್ಲಿ ಸ್ಪೇರ್ ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಬರ್ಲಿಕ್ಕೆ ತಯಾರಿದ್ದಾರೆ. ಅದರಿಂದ ಒಂದು ಉತ್ತರ ಕರ್ನಾಟಕದ ಇಂಡಸ್ಟ್ರಿಯ ಹಬ್ ಆಗಿ ಮತ್ತು ಪ್ರವಾಸಿ ತಾಣವಾಗಿ ಮತ್ತು ಶಿಕ್ಷಣ ಕಾಶಿಯಾಗಿ ನನ್ನ ತಾಲೂಕನ್ನ ನಾನು ಮುಂದೆ ನೋಡಬಯಸ್ತೀನಿ. ಸರಿ, ಕ್ರಿಕೆಟ್ ಅಂತ ಬಂದಾಗ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಹುಚ್ಚು, ಕ್ರಿಕೆಟ್ ಹುಚ್ಚು. ಅದೇ ರಾಣೆಬೆನ್ನೂರು ಶಾಸಕರು ಅಂತ ಬಂದಾಗ ರಾಣೆಬೆನ್ನೂರು ಕ್ಷೇತ್ರದ ಜನತೆಗೆ ನೀವು ಫೈನಲ್ಸ್ ಮ್ಯಾಚ್ ಬಂದಾಗ, IPL ಬಂದಾಗ ಸ್ಟೇಡಿಯಂ ಅಲ್ಲಿ ಹಾಕ್ಸ್ಕೊಡ್ತೀರಾ ಮ್ಯಾಚ್ ಅಂತ ಕೇಳ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಸರ್? ಇಲ್ಲ, ನಾನು ಒಬ್ಬ ಕ್ರೀಡಾಪಟುನೇ, ನಾನು ಕ್ರಿಕೆಟ್ ಆಟಗಾರನೇ. ನಾನು ಧೋನಿ ಅವ್ರ ತರ ನಮ್ಮ ಶಾಲೆಯಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಆಗಿದ್ದೆ. ಇಲ್ಲ, ನನಗೂ ವೈಯಕ್ತಿಕವಾಗಿ ಆ ಕ್ರೀಡೆ ಬಗ್ಗೆ ಬಹಳ ಅಭಿಮಾನ. ನನಗೆ ಅನೇಕ IPL ಮ್ಯಾಚ್ಗಳು, ವರ್ಲ್ಡ್ ಕಪ್ ಮ್ಯಾಚ್ಗಳು ಬಂದಾಗ ನಮ್ಮ ಅನೇಕ ಜನ ನನ್ನ ಪಾಸ್ಗಳನ್ನ ಕೇಳ್ತಾ ಇರ್ತಾರೆ. ನಮ್ಮ ರಾಣೆಬೆನ್ನೂರು ತಾಲೂಕಿನ ಯುವಕರು ನನಗೆ ಬರೋದೇ 3 ಪಾಸ್, 3 ಜನಕ್ಕೆ ಮಾತ್ರ ಕೊಡ್ಬೋದು. ಅದರಿಂದ ಎಲ್ಲ ಬೇಡಿಕೆ ಜಾಸ್ತಿ ಇದ್ರಿಂದ ಇಲ್ಲೇ 28 ಫೀಟ್ ಬೈ 11 ಫೀಟ್ ದೊಡ್ಡ ಸ್ಕ್ರೀನ್ ಅನ್ನ ನಮ್ಮ ನಗರಸಭೆ ಕ್ರೀಡಾಂಗಣದಲ್ಲೇ ಆಯೋಜನೆ ಮಾಡಿ ಪ್ರತಿ ಫೈನಲ್ ಮ್ಯಾಚ್ಗೂ ನಾವು ಆಯೋಜನೆ ಮಾಡಿದ್ವಿ. IPL ಮ್ಯಾಚ್ ಮುಗ್ನು ನಾವು ಫೈನಲ್ ಮ್ಯಾಚ್ ಮಾಡಿದ್ದೆ. ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ RCB ಗೆದ್ದು ಒಂದು ದೊಡ್ಡ ಸಂಭ್ರಮ, ರಾಣೆಬೆನ್ನೂರೇ ಒಂದು ಸಂಭ್ರಮಿಸ್ತಾ ಹೋಗುತ್ತೆ. ಆ ಸ್ಟೇಡಿಯಂ ಅಲ್ಲಿ ನಾವು ವಾತಾವರಣ ನಮ್ಮ ರಾಣೆಬೆನ್ನೂರಲ್ಲೇ ಸೃಷ್ಟಿ ಮಾಡಬೇಕು, ಆ ಫೀಲಿಂಗ್ ಇಲ್ಲೇ ಬರಬೇಕು ಅನ್ನೋ ಉದ್ದೇಶದಿಂದ
ಮೊನ್ನೆ ವರ್ಲ್ಡ್ ಕಪ್ ಫೈನಲ್ಸ್ ಕೂಡ ನಾವು ಆಯೋಜನೆ ಮಾಡಿದ್ವಿ. ಯುವಕರು ಬಹಳ ಖುಷಿಯಾಗಿದ್ದಾರೆ. ಸುಮಾರು ಒಂದು 8-10 ಸಾವಿರ ಜನ ಯುವಕರು ಕೂತ್ಕೊಂಡು ನೋಡ್ತಕ್ಕಂಥದ್ದು. 3 ಜನ ನೋಡೋ ಬದಲು ರಣಬಿಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಆ ಸ್ಟೇಡಿಯಂ ಫೀಲ್ ಬರಲಿ ಅನ್ನೋ ಉದ್ದೇಶದಿಂದ ನಾನು ಪ್ರತಿ ಫೈನಲ್ ಮ್ಯಾಚ್ಗೂ ಈ ಒಂದು ಸ್ಟೇಡಿಯಂ ನಮ್ಮ ನಗರಸಭೆ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಪರದೆಯ ಕ್ರಿಕೆಟ್ ನೋಡ್ಲಿಕ್ಕೆ ಅವ್ರಿಗೆ ಆಯೋಜನೆ ಮಾಡ್ತೀನಿ ಸರ್. ಸರ್, ರಾಜಕೀಯ ಅಂತ ಬಂದಾಗ ನಿಮ್ ತಂದೆಯವ್ರ ಮೂಲತಃ ಹೆಚ್ಚು ಕಮ್ಮಿ ನೀವು 2 ವರ್ಷ ಇದ್ದಾಗ ರಾಜಕೀಯಕ್ಕೆ ಬಂದಿದ್ದಾರೆ. ಹಲವಾರು ಜನ ನಾಯಕರನ್ನ ನೋಡಿದೀರಾ. ಸರ್, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏನು ಬದಲಾವಣೆ ನೋಡಕ್ ಇಷ್ಟಪಡ್ತೀರಾ? ಈ ರಾಜಕಾರಣದಲ್ಲಿ ಜಾತಿ ವ್ಯವಸ್ಥೆ, ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡೋ ವ್ಯವಸ್ಥೆ ಬಂದಿರೋದು ಮನಸ್ಸಿಗೆ ನಾವು ಸ್ವಲ್ಪ ನೋವು ತರ್ತದೆ. ಜೊತೆಗೆ ನಮ್ದು ಪ್ರಜಾಪ್ರಭುತ್ವ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ನಮ್ಮ ಭಾರತ ದೇಶ. ಏನು B.R. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದೆ, ಇದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೋಕ್ರಸಿ. ಅಮೆರಿಕ ತರ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಅಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ ಸ್ವಾತಂತ್ರ್ಯ ಬಂದು 200 ವರ್ಷಕ್ಕಿಂತ ಹೆಚ್ಚಾಗಿರೋದ್ರಿಂದ ಅಲ್ಲಿ ಮತದಾರ ಪ್ರಬುದ್ಧನಾಗಿದೆ. ಅಲ್ಲಿ ನೇರವಾಗಿ ಅವನು ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡೋಕ್ಕೆ ಅವಕಾಶ ಇದೆ. ಅದು ಇಲ್ಲಿ ಇನ್ನೂ ಅನೇಕ ಅವಿದ್ಯಾವಂತರು ಇರೋದ್ರಿಂದ, ಗ್ರಾಮೀಣ ಭಾಗದ ಜನ ಇರೋದ್ರಿಂದ ಇಲ್ಲಿ ರಾಜಕೀಯ ಪ್ರಬುದ್ಧತೆ ಕಡಿಮೆ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರು ಸಂವಿಧಾನ ಮಾಡಿದಂಥವ್ರು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೋಕ್ರಸಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದ್ರೆ, ನೀವು ನಿಮ್ಮ ಒಳ್ಳೆ ಶಾಸಕರನ್ನ ಆರಿಸ್ಬೇಕು ಅಥವಾ ಒಳ್ಳೆ ಸಂಸದನ್ನ ಆರಿಸ್ಬೇಕು. ಅವ್ರು ಹೋಗಿ ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಪ್ರಧಾನಮಂತ್ರಿನ ಆಯ್ಕೆ ಮಾಡಿ. ಅವಾಗ ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೋಕ್ರಸಿಗೆ ಒಂದು ಗೌರವ. ಆ ರೀತಿ ನಡೆದ್ರೆ ಮಾತ್ರ ಪ್ರಜಾಪ್ರಭುತ್ವ ಸೇಫ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ಯಾಂಡಿಡೇಟ್ ಯಾರೇ ಇರಲಿ, ಸ್ಥಳೀಯವಾಗಿ ಶಾಸಕ ಸ್ಥಾನಕ್ಕೆ ಯಾರೇ ಕಂಟೆಸ್ಟ್ ಮಾಡಿ, ನಾವು ಯಡಿಯೂರಪ್ಪನವರ ಮುಖ ನೋಡಿ ಓಟ್ ಹಾಕೋದು, ಸಿದ್ದರಾಮಯ್ಯನವ್ರ ಮುಖ ನೋಡಿ ಓಟ್ ಹಾಕೋದು, ರಾಹುಲ್ ಗಾಂಧಿ ಮುಖ ನೋಡಿ ಓಟ್ ಹಾಕೋದು, ಅಥವಾ ಮೋದಿ ಅವರ ಮುಖ ನೋಡಿ ಓಟ್ ಹಾಕೋದು, ಇದು ಬಹಳ ದೊಡ್ಡ ಅನಾಹುತಕ್ಕೆ ಈಡು ಮಾಡುತ್ತೆ. ಯಾಕೆ ಅಂತಂದ್ರೆ, ಇವತ್ತು ಉದಾಹರಣೆಗೆ ಒಂದು ಸರ್ವೆ ಪ್ರಕಾರ 228 ಜನ ಸಂಸದರು, 545ರಲ್ಲಿ 228 ಜನ ಹೀನಿಯಸ್ ಕ್ರಿಮಿನಲ್ ರೆಕಾರ್ಡ್ ಇರ್ತಕ್ಕಂಥ ಎಂಪಿಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಇವರಲ್ಲಿ ಹೋಗಿ ಕೂರಕ್ಕೆ ಕಾರಣ ಜಾತಿ ವ್ಯವಸ್ಥೆ ಮತ್ತು ಸಿದ್ದರಾಮಯ್ಯ ನೋಡಿ ಓಟ್ ಹಾಕೋದು. ಇಲ್ಲಿ ಸ್ಥಳೀಯವ್ನು ಹೆಂಗಿದ್ದಾನೆ, ಅವ್ನು ಕ್ರಿಮಿನಲ್ ಇದ್ದಾನೆ ಅಂತ ಯಾರು ನೋಡೋದಿಲ್ಲ. ಮೋದಿಯವ್ರ ಮುಖ ನೋಡಿ ಓಟ್ ಹಾಕೋದು, ಯಡಿಯೂರಪ್ಪನವ್ರ ಮುಖ ನೋಡಿ ಓಟ್ ಹಾಕೋದು, ರಾಹುಲ್ ಗಾಂಧಿ ಅವ್ರ ಮುಖ ಓಟ್ ಹಾಕೋದ್ರಿಂದ ಇಲ್ಲಿಯ ಸ್ಥಳೀಯ ಅವರ ಹಿನ್ನೆಲೆಯನ್ನು ಸರಿಯಾಗಿ ನಾವು ಮತದಾರ ಪರಿಶೀಲನೆ ಮಾಡ್ತಿಲ್ಲ. ಆದ್ರಿಂದ ಸ್ಥಳೀಯವಾಗಿ ಅವರ ಗ್ರಾಮ ಪಂಚಾಯತಿ ಇರಲಿ, ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಅಸೆಂಬ್ಲಿ ಇರಲಿ ಅಥವಾ MP ಇರಲಿ, ಅವರು ಸ್ಥಳೀಯ ನಿಂತ ಅಭ್ಯರ್ಥಿ ಹೇಗಿದ್ದಾನೆ ಅವನ ಹಿನ್ನೆಲೆಯನ್ನು ನೋಡಿ ಅವನಿಗೆ ಮತದಾನ ಚಲಾಯಿಸಬೇಕು ಹೊರತಾಗಿ ಯಾವುದೋ ಸ್ಟೇಟ್ ಲೀಡರು, ನ್ಯಾಷನಲ್ ಲೀಡರ್ ಮುಖ ನೋಡಿ ನಾವು ಅವ್ರು ವೋಟ್ ಹಾಕೋದ್ರಿಂದ ಇವತ್ತು 228 ಸಂಸದರು ಕ್ರಿಮಿನಲ್ ರೆಕಾರ್ಡ್ಸ್ ಇರ್ತಕ್ಕಂಥ ಪಾರ್ಲಿಮೆಂಟ್ಗೆ ಕಳಿಸ್ಬಿಟ್ಟಿದ್ರು. ಸಣ್ಣ ಪುಟ್ಟ ಅಲ್ಲ, ಕ್ರಿಮಿನಲ್ ಎಷ್ಟು ಕ್ರಿಮಿನಲ್ ಕೇಸ್ಗಳಂದ್ರೆ ಮರ್ಡರು, ರೇಪು, ಎಕ್ಸ್ಟಾರ್ಷನ್, ಈ ತರದ ಕೇಸ್ಗಳನ್ನ ಹೊತ್ತಂತ ನಾವು ಸಂಸದರ ಮಾಡಿ ಪಾರ್ಲಿಮೆಂಟ್ ಕೂರಿಸಿದ್ವಿ. ಇದು ಆಗಬಾರ್ದು. ನಾವು ಸ್ಥಳೀಯವಾಗಿ ನಮ್ಗೆ ಯಾರು ಬೇಕು, ಯಾರು ನಮ್ಮ ಕೆಲಸ ಮಾಡ್ತಾರೆ, ಯಾರು ನಮ್ಮೊಂದಿಗೆ ಇರ್ತಾರೆ, ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಯಾರು ಬಡವರ ಬಗ್ಗೆ ಕಾಳಜಿ ಇದೆ, ಯಾರಿಗೆ ದೀನದಲಿತ ಬಗ್ಗೆ ಕಾಳಜಿ ಇದೆ, ಇಂಥವ್ರನ್ನ ಆಯ್ಕೆ ಮಾಡ್ಬೇಕೆ ವಿನಃ ಯಾರದ ಮುಖ ನೋಡಿ ನಾವು ತಾಲೂಕು ಮಟ್ಟದಲ್ಲಿ MP ಕ್ಷೇತ್ರ ಮಟ್ಟದಲ್ಲಿ ಓಟ್ ಹಾಕಬಾರ್ದು. ಆ ಒಂದು ವ್ಯವಸ್ಥೆ ಬಂದ್ರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿದ ದೇಶನೂ ಆಗುತ್ತೆ, ಮುಂದುವರೆದ ದೇಶನೂ ಆಗುತ್ತೆ, ತಂತ್ರಜ್ಞಾನ ಭರಿತ ದೇಶ ಆಗುತ್ತೆ, ಡಿಜಿಟಲ್ ಇಂಡಿಯಾ ಅಂತ ಕನಸು ಏನಿದೆ ಅದು ಕನಸು ನನಸಾಗಿದೆ. ಸರ್, ಇನ್ನೊಂದು ರಾಜಕೀಯ ಅಂತ ಬಂದಾಗ, ಜಾತಿ ವ್ಯವಸ್ಥೆ ಅಂತ ಬಂದಾಗ, ಅಯ್ಯೋ ನಮ್ ಲಿಂಗಾಯತವನು, ನಮ್ ಕುರುಬ್ರವನು, ನಮ್ ಒಕ್ಕಲಿಗರವನು, ಏನೇ ಆ ವ್ಯಕ್ತಿ ಅದೇ ತರ ಇರ್ಲಿ, ನಮ್ಮದು ಅಂತ ನೋಡಿ ಜನ ಗೆಲ್ಲಿಸ್ಬಿಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದರಿಂದಲೂ ಕೂಡ ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಲೂ ಕೂಡ ಇವತ್ತೇನು 228 ಜನ ಕ್ರಿಮಿನಲ್ ರೆಕಾರ್ಡ್ಸ್ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ಅಸೆಂಬ್ಲಿಲಿ ಇದ್ದಾರೆ. ಯಾಕಿದ್ದಾರೆ ಅಂತಂದ್ರೆ ನಾವು ಅವರ ಜಾತಿ, ಅವರ ಪಕ್ಷ, ಅವರ ಧುರೀಣರನ್ನು ನೋಡಿ ಓಟ್ ಹಾಕೋದು ದೊಡ್ಡ ತಪ್ಪು ಅಂತಕ್ಕಂಥ ನಾನಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಅನೇಕರು ಏನು ಪಾರ್ಲಿಮೆಂಟ್ ಅಲ್ಲಿ ರೀಚ್ ಆಗಿದ್ದಾರೆ ಕ್ರಿಮಿನಲ್ ರೆಕಾರ್ಡ್ಸ್ ಅವರು, ನಮ್ಮವನು ಹಿಂದೆ ನೋಡಿದ್ರೆ ನಮ್ಮವನು ಒಂದೇ ಒಂದು ಕಾರಣಕ್ಕೆ ಅವ್ನು ಓಟ್ ಹಾಕೋದಿದೆ. ಅದು ಮೆರಿಟೋರಿಯಸ್ ಎಲೆಕ್ಟರಲ್ ನ ಬೀಟ್ ಮಾಡ್ಬಿಡುತ್ತೆ. ಮೆರಿಟ್ ಇಟ್ಕೊಂಡು
ಅಭಿವೃದ್ಧಿ ಕೆಲಸ ಮಾಡಿ ಜನರ ಕೆಲಸ ಮಾಡಿ ಮೇಲೆ ಬರೋರಿಗೆ ಈ ಒಂದು ಜಾತಿ ವ್ಯವಸ್ಥೆ ಹಾಕೋದು ಭಾರತ ದೇಶಕ್ಕೆ ಒಂದು ಹಿನ್ನಡೆ ಅಂತ ನಾನು ಹೇಳಬಯಸ್ತೇನೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯವರು ನಮ್ಮ ದುರಿಡು, ನಾನು ಅವ್ರ ಸಮಾಜದವನಲ್ಲ. ಯಾಕಂದ್ರೆ ಅವರು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಸಮಾಜ ನಿರ್ಮಾಣ ಮಾಡೋ ಪರವಾಗಿ ಅವರಿದ್ದಾರೆ. ಅವ್ರಿಗೆ ನನಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ಆ ರೀತಿ ಅಭಿಮಾನ, ಅಭಿವೃದ್ಧಿ, ಬಡವರ ಬಗ್ಗೆ ಕಳ್ಕೊಳ್ಳಿ ಇರ್ತಕ್ಕಂಥ ದುರೀಣರನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವು ಆರಿಸಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತೆ, ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಕುರುಬ ಸಮಾಜದವರೆಲ್ಲ ಎಲ್ಲರನ್ನೂ ಬಂದು ಸಿದ್ದರಾಮಯ್ಯನವರು ಅವ್ರು ಸಹಾಯ ಮಾಡೋಕ್ಕಾಗಲ್ಲ. ಸ್ಥಳೀಯವಾಗಿ ಶಾಸಕರಾದವ್ರು ನಾವು ಮಾಡ್ಬೇಕಾಗುತ್ತೆ. ಅದೇ ರೀತಿ ಯಡಿಯೂರಪ್ಪನವರಿದ್ದಾಗ ಎಲ್ಲ ಲಿಂಗಾಯತರಿಗೂ ಅವರು ಪ್ರತಿಯೊಬ್ಬರಿಗೂ ಬಂದು ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಸ್ಥಳೀಯ ಶಾಸಕರು, ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರು, ಸ್ಥಳೀಯ ZP ಮೆಂಬರ್ಗಳು ಕೆಲಸ ಮಾಡ್ತಾರೆ. ಆದ್ರಿಂದ ಈ ಜಾತಿಯನ್ನ ನೋಡಿ ನಾವು ಓಟ್ ಹಾಕ್ತಕ್ಕಂಥದ್ದಾಗ್ಲಿ, ಜಾತಿಯನ್ನ ನೋಡಿ, ಧರ್ಮವನ್ನ ನೋಡಿ ನಾವು ಚುನಾಯಿತ ಪ್ರತಿನಿಧಿಗಳನ್ನ ಆರಿಸ್ತಕ್ಕಂಥದ್ದು ಇದು ಒಂದು ದೊಡ್ಡ ದುರಂತ. ಇದು ಬದಲಾವಣೆ ಆದ್ರೆ ನಮ್ಮ ದೇಶಕ್ಕೆ ಒಳ್ಳೇದು ಅಂತ ನನ್ನಂತ ಅಭಿಪ್ರಾಯ. ಸರ್, ಆಸ್ ಪರ್ ಅವರ್ ರಿಸರ್ಚ್, ಟೆಕ್ ಡ್ರಿವನ್ ಗವರ್ನೆನ್ಸ್ ರಾಣೆಬೆನ್ನೂರಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ನಿಮ್ಮ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಯಾವುದೇ ಒಂದು ತಾಲೂಕಾಗ್ಲಿ, ರಾಜ್ಯ ಆಗ್ಲಿ, ದೇಶ ಆಗ್ಲಿ ಈ ತಂತ್ರಜ್ಞಾನವನ್ನ ಬಳಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಾಕಷ್ಟು ವೇಳೆ ಉಳಿಯುತ್ತೆ, ಮ್ಯಾನ್ ಅವರ್ಸ್ ಉಳಿತವೆ, ಸರಿಯಾದ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ಇವೆಲ್ಲ ತಂತ್ರಜ್ಞಾನವನ್ನು ಬಳಕೆ ಆಗೋದ್ರಿಂದ ಮಾತ್ರ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ. ಕೃಷಿಯಲ್ಲಿ ಕೂಡ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ಕೃಷಿಯಲ್ಲಿ ಕೂಡ ನಾನು ಕೇವಲ ಶಿಕ್ಷಣದಲ್ಲಿ ಮಾತ್ರ ತಂತ್ರಜ್ಞಾನ ಉಪಯೋಗಿಸ್ತಾ ಇಲ್ಲ. ಕೃಷಿಯಲ್ಲಿ ಕೂಡ ಉಪಗ್ರಹ ಆಧಾರಿತ ಒಂದು ಕೃಷಿಯನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೀನಿ. 200 ಎಕರೆ ಕಾಕೋಲ್ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರಾಯೋಗಿಕವಾಗಿ ತಗೊಂಡಿದ್ದೀನಿ ತಂತ್ರಜ್ಞಾನವನ್ನ ಕೃಷಿಯಲ್ಲಿ ಬಳಸಬೇಕು ಅಂತ. ಈ ತಂತ್ರಜ್ಞಾನದಲ್ಲಿ ಏನ್ ನಾವು ಸ್ಯಾಟಲೈಟ್ ಬಿಡ್ತೀವಿ ಶ್ರೀಹರಿಕೋಟದಿಂದ, ಆ ಸ್ಯಾಟಲೈಟ್ ಮುಖಾಂತರ ಈ ಸದ್ಯಕ್ಕೆ 200 ಎಕರೆ ಆ ರೈತನ ಹೊಲವನ್ನ 24/7 ಅಬ್ಸರ್ವ್ ಮಾಡ್ತಾ ಇರುತ್ತೆ ಸ್ಯಾಟಲೈಟ್. ಯಾವ್ದಾರ ಪೆಸ್ಟ್ ಅಟ್ಯಾಕ್ ಆಯ್ತು ಅಂದ್ರೆ, ಹುಳ ಬಿತ್ತು ಅಂದ್ರೆ ಗಿಡದಲ್ಲಿ, ಅದು ರೈತನಿಗೆ ಗೊತ್ತಾಗೋದು ಒಂದು 10-15 ದಿವಸ ಎಲೆ ಮುದುಡ್ಕೊಂಡ ಮೇಲೆ, ಎಲೆ ಹಳದಿ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಈ ತಂತ್ರಜ್ಞಾನದಿಂದ ಮರುದಿವಸನೇ ಅವನಿಗೆ ಮೊಬೈಲ್ ಅಲರ್ಟ್ ಹೋಗಿ ಇದೇ ಗಿಡದಲ್ಲಿ ಇಂಥದೇ ಪೆಸ್ಟ್ ಬಿದ್ದಿದೆ ಅಂತಕ್ಕಂಥ ಹೇಳ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ಕೃಷಿಯಲ್ಲಿ ಬಳಸ್ತಾ ಇದ್ದೀವಿ. ಇದನ್ನು ಬಳಸೋದ್ರಿಂದ ಅವ್ರಿಗೆ ಬೇಗ ಏನು ಪೆಸ್ಟ್ ನಾನು ಕಂಡುಹಿಡಿದು ಅದು ಒಂದು ಗಿಡಕ್ಕೆ ಹೋಗಿ ಅವನು ಸ್ಪ್ರೇ ಮಾಡಿದ್ರೆ ಸಾಕು, ಇಡೀ ಹೊಲಕ್ಕೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ರೈತನ ಖರ್ಚು ಉಳಿಯುತ್ತೆ. ಬೇರೆ ಗಿಡಕ್ಕೆ ಅಟ್ಯಾಕ್ ಆಗೋದ್ರಿಂದ ಈಲ್ಡು ಜಾಸ್ತಿ ಆಗುತ್ತೆ. ಖರ್ಚು ಕಡಿಮೆ, ಈಲ್ಡು ಜಾಸ್ತಿ ಆಗೋದ್ರಿಂದ ರೈತನ ಆದಾಯ ಹೆಚ್ಚು ಮಾಡ್ತಕ್ಕಂಥದ್ದು ಈ ತಂತ್ರಜ್ಞಾನದಿಂದ ಸಾಧ್ಯ ಇದೆ. ಹೀಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ತಂತ್ರಜ್ಞಾನವನ್ನ ಬಳಕೆಗೆ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಆಡಳಿತದಲ್ಲೂ ಕೂಡ ಈಗ ನಾವು ಆಫೀಸರ್ಸ್ ನಾನೊಂದು ಏನ್ ಹೇಳ್ತಾರೆ ಅದಕ್ಕೆ, ನಿಮ್ಮ ಒಂದು ಪ್ರಯತ್ನ ಮಾಡಿದ್ದೆ. ಏನ್ ಪ್ರಯತ್ನ ಅಂತಂದ್ರೆ, ಒಂದು ಸಾಫ್ಟ್ವೇರ್ ಅನ್ನ ಬಳಸಿ ಜನರು ಅವರ ಫೋನ್ ಕಾಲ್ ಮಾಡಿ ಆ ಒಂದು ನಂಬರ್ಗೆ ಅವರು ಅದನ್ನ ನನ್ನ ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅವರ ಊರಿನ, ಅವರ ಹಳ್ಳಿಯ, ಅವರ ವಾರ್ಡಿನ ಸಮಸ್ಯೆಯನ್ನು ಅವ್ರು ಹೇಳ್ತಾರೆ. ಅದನ್ನ ಇಮಿಡಿಯೇಟ್ ಆಗಿ ನಾನು ಎಸ್ಕಲೇಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ನಾನು ಇಮೇಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರು ಅಟೆಂಡ್ ಮಾಡ್ತಕ್ಕಂಥದ್ದು ಕೂಡ ನಾನು ಆಗ್ಲೇ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನ ಮಾಡಿದ್ರೆ ಅದನ್ನೇ ಒಂದು ಸ್ವಲ್ಪ ಎಲಾಬ್ರೇಟ್ ಆಗಿ ಯೂಸ್ ಮಾಡಬೇಕು ಅನ್ನೋ ಉದ್ದೇಶನೂ ಇದೆ. ಈಗಾಗಲೇ ಒಂದು ಪ್ರಯತ್ನ ಮಾಡಿದ್ರೆ ಅದು ಯಶಸ್ವಿ ಆಗಿದೆ. ಸೊ ತಂತ್ರಜ್ಞಾನವನ್ನ ಬಳಸಿ ಆಡಳಿತ ಮಾಡೋದಾಗ್ಲಿ, ಕೃಷಿ ಮಾಡೋದಾಗ್ಲಿ, ಶಿಕ್ಷಣದ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಉಪಯೋಗಿಸೋದಾಗ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಒಂದು ಹೆಲ್ತ್ ATM ಅಂತ ನಾವು ತಂತ್ರಜ್ಞಾನವನ್ನ ತಗೊಂಡಿದ್ದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಒಬ್ಬ ಡಾಕ್ಟರ್, ಒಬ್ಬ ನರ್ಸ್ ಇರ್ತಾರೆ. ಅಲ್ಲಿ ಯಾವ ಲ್ಯಾಬ್ ಫೆಸಿಲಿಟಿ ಇರೋದಿಲ್ಲ. ಈಗ ಜ್ವರ ಬಂದು ಒಂದು 2 ದಿವಸ 3 ದಿವಸ ಹೋಗ್ತಿದ್ರೆ ಆ ಪೇಷಂಟ್, ವಯಸ್ಸಾದಂತ ಪೇಷಂಟ್ಗಳಿಗೆ, ಹೆಣ್ಮಕ್ಳಿಗೆ, ಗರ್ಭಿಣಿ ಮಹಿಳೆಯರಿಗೆ ನೀವು ರಾಣೆಬೆನ್ನೂರು ನಗರಕ್ಕೆ ಹೋಗಿ ನೀವು ಬ್ಲಡ್ ಟೆಸ್ಟ್ನ, ಯೂರಿನ್ ಟೆಸ್ಟ್ನ ಎಲ್ಲ ಮಾಡಿಸ್ಕೊಂಡ್ಬರ್ರಿ, ಆಮೇಲೆ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಸ್ಥಳೀಯವಾಗಿ ಅವ್ರಿಗೆ ಒಂದು ಲ್ಯಾಬ್ ಅನ್ನ, ಇದು ಹೆಲ್ತ್ ATM ಹಾಕೋದ್ರಿಂದ ಅದು 90 ಟೆಸ್ಟ್ಗಳನ್ನ ಕೇವಲ 5 ಸೆಕೆಂಡ್ ಅಲ್ಲಿ ಡಾಕ್ಟರ್ಗೆ ಕೊಟ್ಬಿಡುತ್ತೆ. ಸೊ ಟ್ರೀಟ್ಮೆಂಟ್ ಅಲ್ಲೇ ಹಳ್ಳಿಯಲ್ಲೇ ಸ್ಟಾರ್ಟ್ ಮಾಡ್ತಕ್ಕಂಥ
ಅವ್ರಿಗೆ ರಿಪೋರ್ಟ್ ಅಲ್ಲೇ ಸಿಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ವಯಸ್ಸಾದಂಥವ್ರಿಗೆ ರಾಣೆಬೆನ್ನೂರು ಬರೋದಾಗ್ಲಿ, ಗರ್ಭಿಣಿ ಮಹಿಳೆಯರು ರಾಣೆಬೆನ್ನೂರು ಬರೋದಾಗ್ಲಿ, ಬಡವರು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ರಾಣೆಬೆನ್ನೂರು ಬರೋದಾಗ್ಲಿ ತಪ್ಪಿಸ್ಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ನಾನು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀನಿ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ಹೇಳ್ತಾ, ಎಲ್ಲ PHCಗಳಿಗೂ ಕೂಡ ಈ ಹೆಲ್ತ್ ಏಟಿಯನ್ನ 1,30,30,00,000 ನನ್ನ ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲಿ ನಾನು ಆಗ್ಲೇ ಈಗ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದರಿಂದ ತಂತ್ರಜ್ಞಾನ ಬಳಕೆಯಿಂದ ಅನೇಕ ಅಡ್ವಾಂಟೇಜಸ್ ಇದೆ ಅಂತಕ್ಕಂಥದ್ದಂತೂ ನಾನು ಎಲ್ರಿಗೂ ಹೇಳ ಬಯಸ್ತೇನೆ. ಸರ್, ರೈಟ್ ಟು ಎಜುಕೇಶನ್ RTE ಬಗ್ಗೆ ನೀವು ಸದನದಲ್ಲಿ ಮಾತಾಡ್ತೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಒಳ್ಳೆ ಕಾರ್ಯಕ್ರಮ. ನಮ್ಮ ಸರ್ಕಾರ RTE ಅಂದ್ರೆ ಬಡ ಮಕ್ಕಳು ಕೂಡ ಒಳ್ಳೆ ಶಾಲೆಯಲ್ಲಿ ಓದಬೇಕು, ರೈಟ್ ಟು ಎಜುಕೇಶನ್ ಇರಬೇಕು. ಸರ್ಕಾರಿ ಶಾಲೆಗಳಲ್ಲದೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ CBSE ಶಾಲೆಗಳಲ್ಲಿ ಮತ್ತು ಒಳ್ಳೆಯ ಪ್ರೈವೇಟ್ ಶಾಲೆ ಕೂಡ ನಮ್ಮ ಬಡ ಮಕ್ಕಳು ಓದಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಒಂದು ಕಾನೂನನ್ನು ಮಾಡಿ 25% ಬಡ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲೂ ಕೂಡ, CBSE ಶಾಲೆಯಲ್ಲೂ ಕೂಡ, IB ಶಾಲೆಯಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನೂನು ತಂದಾಗ 14 ವರ್ಷದವರೆಗೆ ಅವರಿಗೆ ಅವರ ಫೀಸ್ ಅನ್ನು ಸರ್ಕಾರವೇ ಭರಿಸ್ತದೆ, ಪ್ರೈವೇಟ್ನವರು. ಆ ಥರ ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ಬಡ ಮಕ್ಕಳಿಗೆ, ಗ್ರಾಮೀಣದ ಮಕ್ಕಳಿಗೆ ಇದು ಒಂದು ಒಳ್ಳೆ ಅವಕಾಶ ಇತ್ತು. ನಾನು ಎತ್ತಿದ್ದೇನಂತಂದ್ರೆ 14 ವರ್ಷದಲ್ಲಿ ಅವರು 8th ಮುಗಿಸ್ತಾರೆ ಅಷ್ಟೇ, 9th 10th ಮುಗಿಸಿರೋದಿಲ್ಲ. 8ನೇ ತರಗತಿಯಲ್ಲಿ 8ವರೆಗೂ CBSE ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ, IB ಸಿಲೆಬಸ್ ಓದಿ ಅವ್ರಿಗೆ ಬಡ ತಂದೆ ತಾಯಿಗಳಿಗೆ. ಅದಾದ್ಮೇಲೆ 9 ಮತ್ತು 10ನೇ ತರಗತಿಯಲ್ಲಿ ಪ್ರೈವೇಟ್ ಶಾಲೆಗೆ ಫೀಸ್ ಕೊಟ್ಟು ಕಳಿಸ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಇಲ್ಲೇ ಇರೋದ್ರಿಂದ ಅವರು ವಾಪಸ್ ಮತ್ತೆ ಗೌರ್ಮೆಂಟ್ ಶಾಲೆಗೆ ಹಾಕಿ, CBSE IB ಶಾಲೆಯಲ್ಲಿ ಓದಂತ ಮಕ್ಕಳು ನಾವು ಗೌರ್ಮೆಂಟ್ ಶಾಲೆಗೆ ಹಾಕ್ಬಿಟ್ರೆ ಅವರು ಅದರಲ್ಲಿ ಉತ್ತೀರ್ಣ ಆಗೋದು ಬಹಳ ಕಷ್ಟ ಆಗುತ್ತೆ. ಕನ್ನಡ ಮೀಡಿಯಮ್ಮು ಕಷ್ಟ ಆಗುತ್ತೆ. ಅವು 2 ವರ್ಷ ಕೂಡ ನಮ್ಮ ಸರ್ಕಾರ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೆ ನಮ್ಮ ಮಧು ಬಂಗಾರಪ್ಪ ಎಜುಕೇಶನ್ ಮಿನಿಸ್ಟರ್ಗೆ. ನಾನು ಆಶಾದಾಯಕದ್ದೀನಿ ಅದು ಆಗುತ್ತೆ ಅಂತ. ಆಗ್ಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC/STಗಳಿಗೆ ಈಗಾಗಲೇ 9th 10th ಕೂಡ ಆ ಡಿಪಾರ್ಟ್ಮೆಂಟ್ ಇಂದ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ SC/STಗಳಿಗೆ ಈಗಾಗಲೇ ಅವರು ಅದನ್ನ 9th 10th ಕೂಡ ಫೀಸನ್ನ ಕಟ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಎಲ್ಲರೂ ಬಡ ಮಕ್ಕಳಿಗೂ ಇದು ಆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದನ್ನೇ ನಾನು ಮನವಿಯನ್ನ ಸರ್ಕಾರಕ್ಕೆ ಮಾಡಿದೆ. ಸರ್, ರಾಣೆಬೆನ್ನೂರು ರಾಜಕೀಯ ಅಂತ ಇತಿಹಾಸ ತೆಗೆದು ನೋಡಿದಾಗ ನಿಮ್ಮ ತಂದೆಯವರು ಸಹ 5 ಬಾರಿ MLA ಆಗಿದ್ರು, ಮಿನಿಸ್ಟರ್ ಆಗಿದ್ರು, ಮತ್ತೆ ಸ್ಪೀಕರ್ ಕೂಡ ಆಗಿದ್ರು. 2023 ಅಂತ ನೀವು ನಿಮ್ಮ ತಂದೆ ಸ್ಥಾನ ತುಂಬಿದ್ದೀರಾ. ಆ ಲೆಗೆಸಿ ಮತ್ತೆ ಐಡೆಂಟಿಟಿನ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ? ಹೊಸ ಶಾಸಕರಿಗೆ ಆ ಲೆಗಸಿ ಇರೋ ಶಾಸಕರಿಗೆ ಕೆಲಸ ಮಾಡೋದು ಬಹಳ ಸುಲಭ. ಈ ನಮಗೆ ನಮ್ಮ ತಂದೆ 5 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಸ್ಪೀಕರ್ ಆಗಿ ಅವರ ಮಾಡಿದಂತ ಸಾಧನೆಗಳು ಜನ ಅದಕ್ಕೆ ಕಂಪೇರ್ ಮಾಡ್ತಾರೆ. ಹೊಸ ಶಾಸಕ ಅನ್ನೋ ರೀತಿಯಲ್ಲಿ ನಮ್ಮನ್ನ ನೋಡೋದಿಲ್ಲ. ಅವರಿಗಿರ್ತಕ್ಕಂಥ 50 ವರ್ಷದ ಅನುಭವ, ನಮ್ಗೆ ಈಗ 2 ವರ್ಷದ ಅನುಭವ. ಆ ಜನ ಕಂಪೇರ್ ಮಾಡೋದು ಯಾರಪ್ಪ ಬಹಳ ಚೆನ್ನಾಗಿ ಮಾಡಿದ್ರು ಅಂತಕ್ಕಂಥ ಒಂದು ಲೆಗಸಿ ಪ್ರಾಬ್ಲಮ್ ಇದ್ದೇ ಇದೆ. ಆದ್ರೂ ಕೂಡ ನಾನು ನಮ್ಮ ತಂದೆಯವರು ಏನು ಸುಮಾರು 50 ವರ್ಷದ ರಾಜಕಾರಣದಲ್ಲಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದಾರೆ. ರಾಣೆಬೆನ್ನೂರಿಗೆ ಕುಡಿಯ ನೀರಿನ ವ್ಯವಸ್ಥೆ ಮುದನೂರಿನಿಂದ ತಂದು 24/7 ಕುಡಿಯ ನೀರು ಕೊಟ್ಟು, ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಬೇಸಿಗೆ ಆಗಿಲ್ಲ. ಹಾವೇರಿಯಲ್ಲಿ ಉದಾಹರಣೆಗೆ ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲೇ 15 ದಿವಸಕ್ಕೆ 20 ದಿವಸಕ್ಕೆ ಕೆಲವು ತಿಂಗಳು ನೀರು ಬರುತ್ತೆ. ಇವತ್ತಿಗೂ ಇಂಥ ಬರಗಾಲದಲ್ಲೂ ನಮ್ಮ ರಾಣೆಬೆನ್ನೂರಲ್ಲಿ 24/7 ಎವ್ರಿ ಡೇ ನೀರು ಬರುತ್ತೆ. ಸೊ ಈ ತರ ಇಷ್ಟೆಲ್ಲ ಮಾಡಿದ್ದಾರೆ. ಆಮೇಲೆ ಸುಮಾರು ಒಂದು 80% UTP ಮುಖಾಂತರ, ಅಪರ ತುಂಗಾ ಪ್ರಾಜೆಕ್ಟ್ ಮುಖಾಂತರ ರಾಣೆಬೆನ್ನೂರನ್ನ ಬಯಲು ಸೀಮೆ ಇದ್ದಂಥದ್ದನ್ನ ಮಲ್ನಾಡ್ ತರ ಕಾರಣ ಅಂದ್ರೆ 80% ಇರಿಗೇಟೆಡ್ ಮಾಡಿದ್ದಾರೆ. ಸೊ ಈ ತರದ ಶಾಶ್ವತವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರಿಂದ ಜನ ಸರ್ವೇ ಸಾಮಾನ್ಯ ನಮ್ಮ ತಂದೆಯವರು ಕಂಪೇರ್ ಮಾಡೋದು. ನನಗೆ ನಿಜ ಹೇಳಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯ ನಮ್ಮ ತಾಲೂಕಿನಲ್ಲಿ ನಮ್ಮ ತಂದೆಯವರು ಹೆಚ್ಚು ಕಮ್ಮಿ ಎಲ್ಲವನ್ನೂ ಮಾಡ್ಬಿಟ್ಟಿದ್ದಾರೆ. ನನಗುಳಿದಿರೋದು ಒಂದೇ ಶಿಕ್ಷಣ ಮತ್ತು ಆರೋಗ್ಯ. ಆ ನಿಟ್ಟಿನಲ್ಲಿ ಬೇರೆ ಏನು ಮಾಡೋದಕ್ಕೆ ನಮ್ಮ ತಂದೆ ಮಾಡಿ ಹೋಗಿರೋದ್ರಿಂದ ನನಗೆ ಉಳಿದಂತ ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಕಾಲಮಾನಕ್ಕೆ ತಂತ್ರಜ್ಞಾನ, ಶಿಕ್ಷಣ ಎಲ್ಲ ರಂಗದಲ್ಲೂ ತಂತ್ರಜ್ಞಾನವನ್ನು ಬಳಸ್ತಕ್ಕಂಥದ್ದಕ್ಕೆ, ನಾನೇ ಇಂಜಿನಿಯರ್ ಆಗಿರೋದ್ರಿಂದ
ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಾನು ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ವಿಭಿನ್ನ ಕಾರ್ಯಕ್ರಮವನ್ನ ಮಾಡಿಕೊಂಡು ನಮ್ಮದೇ ಆದ ಒಂದು ಗುರುತನ್ನ ನಮ್ಮ ತಾಲೂಕಿನಲ್ಲಿ ಆಗ್ಲೇ ಮಾಡಿದ್ದೀನಿ. ಶಿಕ್ಷಣ ಕ್ರಾಂತಿ ಅಂತ ಆಗ್ಲೇ ಹೇಳಿದೆ. ಜೊತೆಗೆ ತಂತ್ರಜ್ಞಾನವನ್ನ ಕೃಷಿಯಲ್ಲಿ ಕೂಡ ನಾನು ಬಳಸ್ತಾ ಇದ್ದೀನಿ. ಈಗಾಗಲೇ ಪ್ರಾಯೋಗಿಕವಾಗಿ ಒಂದು 200 ಎಕರೆ ನಮ್ಮ ಕಾಕೋಳ ಜಿಲ್ಲಾ ಪಂಚಾಯತಿಲಿ 200 ಎಕರೆ ತಗೊಂಡು ಉಪಗ್ರಹ ಆಧಾರಿತ ಕೃಷಿಯನ್ನ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ತಂದೆಯವ್ರಿಗೆ ಮ್ಯಾಚ್ ಮಾಡೋದಕ್ಕೆ ತಂತ್ರಜ್ಞಾನದಿಂದ ಮಾತ್ರ ನಾನು ಏನೋ ಮಾಡ್ತಿದ್ದಾನಪ್ಪ ಅನ್ನೋ ತರ ಅನಿಸ್ಕೊಳ್ಳಕ್ಕೆ ಆ ತಂತ್ರಜ್ಞಾನ ನನಗೆ ಸಹಾಯ ಆಗಿದೆ. ಆದ್ರೂ ಕೂಡ ಅವರು ಮಾಡಿ ಹೋಗುವಂಥದ್ದು ಲೆಗಸಿನ ಮ್ಯಾಚ್ ಮಾಡೋಕ್ಕಿಂತ ಬಹಳ ದಿವಸ ಬೇಕು ಅಂತ ನನಗೆ ಫಸ್ಟ್ ಬಿಸ್ನೆಸ್ ಆಗಿ ಹೈಡ್ರೋ ಫ್ರಾಕ್ಚರಿಂಗ್ ಬಿಸ್ನೆಸ್ ನೀವು ಆಯ್ಕೆ ಮಾಡ್ಕೊಂತೀರಾ. ಏನ್ ಸರ್ ಬಿಸ್ನೆಸ್ ಯಾವ ರೀತಿ ರನ್ ಆಗುತ್ತೆ? ನಾನು ಮೊದಲು ಒಂದು ಸಾಫ್ಟ್ವೇರ್ ಕಂಪ್ನಿ ಇತ್ತು. ಒಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಸುಮಾರು 2000ನೇ ಇಸ್ವಿಲಿ ನಂದು ಸಾಫ್ಟ್ವೇರ್ ಕಂಪ್ನಿ ಇತ್ತು. ಅದು ಟ್ವಿನ್ ಟವರ್ ಅಟ್ಯಾಕ್ ಅಲ್ಲಿ ತೊಂದರೆ ಆಗಿ ಅದನ್ನ ಕ್ಲೋಸ್ ಮಾಡಿಕೊಂಡು 2 ವರ್ಷ ನಾನು ಅಲ್ಲಿ ಲಾಸ್ ಆಗಿದ್ರಿಂದ ಕೃಷಿ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೆಂಗಿದ್ರು ನಮ್ಮ ಪೂರ್ವಜರ ಹೊಲಗಳಿದ್ದಾವೆ ಬೇಕಾದಷ್ಟು, ಅದನ್ನೇ ನೋಡ್ಕೊಳ್ಳಂತೂ ವಾಪಸ್ ಒಂದು 2 ವರ್ಷ ನಾನು ಒಕ್ಕಲ್ತನ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು ಅಂತ ವಾಪಸ್ ಬಂದಾಗ ಅದೇ ಟೈಮಲ್ಲಿ ನನ್ನ ದುರದೃಷ್ಟಕ್ಕೆ 3 ವರ್ಷದ ಬರಗಾಲ ಬಂತು. ಕೃಷ್ಣ ಟೈಮಲ್ಲಿ ಕೃಷಿಗೆ ಬಂದ ತಕ್ಷಣ ಬರಗಾಲ ಬಂದು ಬೋರಲ್ಲಿದ್ದಂತ ನೀರುಗಳೆಲ್ಲ ಬತ್ತಿ ನಾನು ಏನೋ ತಂತ್ರಜ್ಞಾನ ಯೂಸ್ ಮಾಡೋಣ ಕೃಷಿಯಲ್ಲಿ ಅಂತ ಹೇಳಿ ಆವಾಗಿನ ಕಾಲದಲ್ಲಿ ಟಿಶ್ಯೂ ಕಲ್ಚರ್ ಬನಾನ ಬಹಳ ಫೇಮಸ್ ಆಗಿ ಹೊಸ ತಂತ್ರಜ್ಞಾನ ಬಂದಿತ್ತು. ಅದನ್ನ ಹಾಕಿ ನಾನು ಬಾಳೆ ಗಿಡಕ್ಕೆ ನಿಮ್ಗೆ ಗೊತ್ತು ಹೆಚ್ಚಿಗೆ ನೀರು ಬೇಕು. ನಮ್ಮ ಬರಗಾಲ ಬಂದ ಬೋರ್ಲಿರೋ ನೀರು ಎಲ್ಲ ಬರ್ತದೆ. ಅವಾಗ ನನಗೆ ರೈತರ ಸಂಕಷ್ಟ ಅರ್ಥ ಆಯ್ತು. ನೀರಿಲ್ಲದೆ ರೈತರಿಂದ ಎಷ್ಟು ಕಷ್ಟ ಆಗುತ್ತೆ, ಬರಗಾಲ ಬಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಬೋರಲ್ಲಿ ನೀರು ಬತ್ತಿ ಹೋದ್ರೆ, ಗ್ರೌಂಡ್ ವಾಟರ್ ಟೇಬಲ್ ಬತ್ತಿ ಹೋದ್ರೆ ಎಷ್ಟು ಕಷ್ಟ ಅನ್ನೋದು ನನಗೂ ಅರ್ಥ ಆಯ್ತು. ನಾನು ಏನಾದ್ರೂ ನೀರಿನ ಸಂಬಂಧಪಟ್ಟ ಬಿಸ್ನೆಸ್ ಅನ್ನೇ ಮಾಡಬೇಕು ಅಂತ ಅವತ್ತೇ ನಾನು ನಿರ್ಧಾರ ಮಾಡಿ ನಾನು ಈ ಹೈಡ್ರೋ ಫ್ರಾಕ್ಚರಿಂಗ್ ಅಂತ ಹೊಸ ತಂತ್ರಜ್ಞಾನವನ್ನ ನಾನೇ ಆವಿಷ್ಕಾರ ಮಾಡಿ ಅದನ್ನು ಕಂಡುಹಿಡಿದು ಎಲ್ಲಿ ಅಮೆರಿಕದಲ್ಲಿ ಬಳಸ್ತಾರೆ, ಎಲ್ಲಿ ಬಳಸ್ತಾರೆ, ಅಲ್ಲಿ ಹೋಗೋದು ನೋಡ್ಕೊಂಡ್ಬಂದು ಇಲ್ಲಿ ಕೂಡ ನಮ್ಮ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಆ ಒಂದು ಬಿಸ್ನೆಸ್ಗೆ ಫಸ್ಟ್ ನಾನು ಕೈ ಹಾಕಿದ್ದು. ಅದರ ಅರ್ಥ ಏನಂತಂದ್ರೆ ಈಗ ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಆಗುತ್ತೆ, ಜನ ಏನ್ ಮಾಡ್ತಾರೆ ಫರ್ದರ್ ಡೀಪ್ ಮಾಡ್ಕೊಂಡು ಇನ್ನೂ ಎಷ್ಟು ಆಳವಾಗಿ ಡೀಪ್ ಆಗಿ ಹೋಗ್ತಾರೆ, ಅದರಿಂದ ವಾಟರ್ ಟೇಬಲ್ ಇನ್ನೂ ಕೆಳಗೆ ಹೋಗುತ್ತೆ. ಇದು ಈ ತಂತ್ರಜ್ಞಾನದಲ್ಲಿ ನಾವು ಕೆಳಗಡೆ ಹೋಗಿಲ್ಲ, ಒಟ್ಟಿಗೆ ಹರಿದಾಗಿ ಅಡ್ಡ ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಸ್ಟ್ರೀಮ್ ಅನ್ನ ಈ ಬೋರ್ವೆಲ್ಗೆ ತರ್ತಕ್ಕಂಥ ಒಂದು ತಂತ್ರಜ್ಞಾನ ಇಂದಿಗೂ ಕೂಡ ನನ್ನ ಹತ್ರ ಒಬ್ಬನ ಹತ್ರ ಮಾತ್ರ ಈ ತಂತ್ರಜ್ಞಾನ. ಭಾರತ ದೇಶದಲ್ಲಿ ಹೈಡ್ರೋ ಫ್ರಾಕ್ಚರಿಂಗ್ ಮಾಡ್ತಕ್ಕಂಥ ನಾನೊಬ್ಬನೇ. ಅದು ಬಿಟ್ಟರೆ ನಾವು ನೋಡಿ ಸರ್ಕಾರಗಳು ಕೆಲವೊಂದು ರಾಜ್ಯಗಳಲ್ಲಿ ಇವ್ನು ಖರೀದಿ ಮಾಡಿರೋ ಮಷಿನ್ಗಳನ್ನ, ಬಟ್ ಪ್ರೈವೇಟ್ ಆಗಿ ಹೈಡ್ರೋ ಫ್ರಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪನಿ ನಮ್ದೊಂದು. ಸರ್ ಕ್ಲೌಡ್ ಸೀಡಿಂಗ್ ಅಂತ ಕಾನ್ಸೆಪ್ಟ್ ನಾವು ಹಲವಾರು ಇಂಟರ್ವ್ಯೂಗಳು ನೋಡಿದೀವಿ. ಶಾಸಕರು ಬರೀ ಶಾಸಕರಾಗಿ ಅಲ್ಲ ಹಲವಾರು ಕಂಪ್ನಿಗಳು ಸ್ಟಾರ್ಟ್ ಮಾಡಿ ಕ್ಲೌಡ್ ಸೀಡಿಂಗ್ ಅನ್ನೋ ಕಂಪ್ನಿ ಇದೆ, ಅದ್ರ ಮುಖಾಂತರ ವರ್ಕ್ ಮಾಡ್ತಿದ್ದಾರೆ. ಅದೇನ್ ಸರ್ ಅದು ಕ್ಲೌಡ್ ಸೀಡಿಂಗ್? ಇದು ಮುಂದುವರೆದ ಭಾಗ. ನೀರಿನ ಅವಶ್ಯಕತೆ ನನಗೆ ಕಂಡಿತ್ತು, ಅದರಿಂದ ಹೈಡ್ರೋ ಫ್ರಾಕ್ಚರಿಂಗ್ ಸ್ಟಾರ್ಟ್ ಮಾಡಿದೆ. ಅದು ಬರೀ ಬೋರ್ವೆಲ್ ಅಲ್ಲಿ ನೀರು ಕಮ್ಮಿ ಆದಾಗ ನೀರನ್ನ ತರ್ಲಿಕ್ಕೆ ಪ್ರಯತ್ನ, ಆದ್ರೆ ಗ್ರೌಂಡ್ ವಾಟರ್ ಟೇಬಲ್ ಗ್ರೌಂಡ್ ಅಲ್ಲೇ ನೀರಿಲ್ಲ ಅಂದ್ರೆ ಎಷ್ಟು ಹಾರಿಜಾಂಟಲ್ ಹೋಗಿ ವರ್ಟಿಕಲ್ ಹೋಗಿ ನೀರು ಸಿಗಲ್ಲ. ಅದಕ್ಕೆ ನಾನು ಸೌತ್ ಆಫ್ರಿಕಾ ಮತ್ತು ಅಮೆರಿಕ ಮತ್ತು ಜರ್ಮನಿಗೆಲ್ಲ ಹೋಗಿ ಈ ಮೋಡಬಿತ್ತಿನ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡಿದೆ. ಕಾರಣ ಏನು, ನಾನು ಈ ಬರಗಾಲ ಬಂದಾಗ ನಾನು 2 ವರ್ಷ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಬರಗಾಲ ಬಂದಾಗ ಎಸ್.ಎಂ. ಕೃಷ್ಣ ಮತ್ತು H.K. ಪಾಟೀಲ್ ಅವರು ಮೋಡಬಿತ್ತನೆ ಪ್ರಯತ್ನವನ್ನು ಒಂದು ಅಮೆರಿಕನ್ ಕಂಪನಿ ಜೊತೆಗೆ ಸೇರಿ ಪ್ರಯತ್ನ ಮಾಡಿದ್ರು. ಆ ವಿಮಾನ ಕೂಡ ನಮ್ಮ ಹೊಲದ ಮೇಲೆ ಕೂಡ ನಾನು ಹಾದು ಹೋಗೋದನ್ನು ನೋಡಿ, ಅದು ಹೋದ್ಮೇಲೆ ಮಳೆನೂ ಕೂಡ ಸ್ವಲ್ಪ ಮಟ್ಟಿಗೆ ಬಂದಿದ್ರಿಂದ ಇದು ಯಾವುದೋ ನೀರಿನ ರೈತರ ಬವಣೆಯನ್ನ ನೀಗಿಸ್ತಕ್ಕಂಥ ತಂತ್ರಜ್ಞಾನ ಇದೆ, ಇದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಇಡೀ ಜಗತ್ತಿನ ಎಲ್ಲಾ ದೇಶದಲ್ಲಿ ಎಲ್ಲೆಲ್ಲಿ ಮೋಡಬಿತ್ತನೆ ನಡೀತಿದೆ ನಾನು ಹೋಗಿ ನೋಡ್ಕೊಂಡು ಬಂದು ಅದನ್ನ 2009ರಲ್ಲಿ ನಾನು ಇಂಡಿಯಾದಲ್ಲಿ ಪ್ರಾರಂಭ ಮಾಡಿದೆ. 2013ರಲ್ಲಿ ಈ ಮೋಡಬಿತ್ತನೆಗೆ ಬಳಸ್ತಕ್ಕಂಥ ವಿಮಾನ ಇದೇನು ಮಾಡಿಫೈಡ್ ಏರ್ ಕ್ರಾಫ್ಟ್ ಅನ್ನ ಅಮೆರಿಕದಲ್ಲಿ ಮಾಡಿಫೈ ಮಾಡಿಸ್ಕೊಂಡು ನಂದೇ ಸ್ವತಃ ನಮ್ಮ ವಿಮಾನನೇ 2013ರಲ್ಲಿ ತಂದು ಎಲ್ಲಾ ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ನಮ್ಮನ್ನ 10 ವರ್ಷ ಬಳಸ್ಕೊಂಡು, ನಾನು ಏನಕ್ಕೆ ಬಳಸ್ಕೊಂಡ್ರೆ ಅಂದ್ರೆ ಮೋಡ ಬಿತ್ತನೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ
2010ರಿಂದ 2020 10 ವರ್ಷ ನಾನು ಮಿನಿಸ್ಟ್ರಿ ಆಫ್ ಸೈನ್ಸ್ಗಾಗಿ ನಾನು ಕೆಲಸ ಮಾಡಿ ರಿಸರ್ಚ್ ಮಾಡಿ ಅವ್ರ ಜೊತೆಗೆ ನೂರಾರು ವಿಜ್ಞಾನಿಗಳ ಜೊತೆ ರಿಸರ್ಚ್ ಮಾಡಿ ನಾನು ಕೂಡ ಭಾರತ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಜ್ಞಾನವನ್ನ ಇಸ್ರೇಲ್ ಸೈಂಟಿಸ್ಟ್ನ ಕರ್ಕೊಂಡ್ಬಂದು ಅಮೆರಿಕನ್ ಸೈಂಟಿಸ್ಟ್ನ ರಷ್ಯನ್ ಸೈಂಟಿಸ್ಟ್ನ ಇಂಡಿಯಾ ಕರ್ಕೊಂಡ್ಬಂದು ಭಾರತ ಸರ್ಕಾರದ ಜೊತೆಗೆ ನಾನು ರಿಸರ್ಚ್ ಅನ್ನು ಮಾಡಿ ಅದು 20% 46% ಮಳೆ ಮೂಲಭೂತದಿಂದ ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರದೊಡನೆ ನಾನು ರಿಸರ್ಚ್ ಮಾಡಿ ನಾನು ಕಂಡುಕೊಂಡ ಮೇಲೆ ಕೇಂದ್ರ ಸರ್ಕಾರ ಪೇಪರ್ಸ್ ಪಬ್ಲಿಷ್ ಮಾಡ್ತಿದ್ರು ಬಗ್ಗೆ. ಸೊ ರೈತರಿಗೆ ಕುಡಿಯೋ ನೀರಿಂದ ಹಿಡಿದು ರೈತರ ಹೊಲಕ್ಕೆ ನೀರು ಕೊಡ್ತಕ್ಕಂಥದ್ದು ಎಲ್ಲವನ್ನೂ ಈ ಪರಿಹಾರ ಮೂಡಬೇತನೆಯಿಂದ ಕಾಣ್ಕೋಬಹುದು. ನನಗೆ ಮನವರಿಕೆ ಆದ್ಮೇಲೆ ನಾನು ಇದನ್ನ ಎಲ್ಲಾ ಕಡೆಗೂ ಹೆಚ್ಚು ಕಮ್ಮಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀನಿ, ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ದೀನಿ, ಉತ್ತರ ಪ್ರದೇಶದಲ್ಲಿ ಮಾಡಿದ್ದೀನಿ. ಈಗ ಈ ತಂತ್ರಜ್ಞಾನವನ್ನು ಬಳಸೋದ್ರಿಂದ ರೈತನಿಗೆ ಏನು ಬರಗಾಲ ಬರಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೊಸ ತಂತ್ರಜ್ಞಾನದಿಂದ ನಾನು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೆ ಶಾಸಕನಾಗಿತ್ತು ಮೊದಲು. ಸಕ್ಸಸ್ ರೇಟ್ ಆಯ್ತು? ಅಲ್ಲ, ಅದನ್ನ ಮಿನಿಸ್ಟ್ರಿ ಆಫ್ ಸೈನ್ಸ್ ಕೇಂದ್ರ ಸರ್ಕಾರನೇ ಪೇಪರ್ಸ್ ಪಬ್ಲಿಷ್ ಮಾಡುತ್ತೆ. ಇದರಿಂದ 20% 46% ಮಳೆ ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತ ಒಂದು ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಕೆಳಗಡೆ ಅವರೇ 30 ವರ್ಷ ರಿಸರ್ಚ್ ಮಾಡಿ 20 ವರ್ಷ ಮೊದಲೇ ಮಾಡಿದ್ರು. ನನ್ನ ಜೊತೆ 10 ವರ್ಷ ಮಾಡಿದ್ಮೇಲೆ ಅದನ್ನ ಪೇಪರ್ಸ್ ಪಬ್ಲಿಷ್ ಮಾಡಿದ್ದಾರೆ. ಇಟ್ ಇಸ್ ಅ ಪ್ರೂವನ್ ಟೆಕ್ನಾಲಜಿ. ಸರ್, ಒಂದು ಸ್ಮಾಲ್ ರ್ಯಾಪಿಡ್ ರೌಂಡ್. ಈಗ ಒಬ್ಬೊಬ್ರು ಪೊಲಿಟಿಷಿಯನ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳ್ತಾ ಹೋಗಿ. ಸಿದ್ದರಾಮಯ್ಯ ಸರ್. ಸಮಾಜ ನಿರ್ಮಾಣದ ಕಾರ್ಯಕರ್ತರು. ಬಸವರಾಜ ಬೊಮ್ಮಾಯಿ ಸರ್. ನಮ್ಮ ಜಿಲ್ಲೆಯವರು. ಯುಟಿ ಖಾದರ್ ಸರ್. ಯುಟಿ ಖಾದರ್ ಒಬ್ಬ ಪ್ರಬುದ್ಧ ಸ್ಪೀಕರ್. ಅಷ್ಟೇ, ಒಂದೇ ಒಳಗೆ ಹೇಳ್ಬೇಕಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್. ಡಾಕ್ಟರ್ ಮನಮೋಹನ್ ಸಿಂಗ್ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್. ಜಗತ್ತಿಗೆ ಎಕನಾಮಿನ ಹೇಗೆ ಸುಧಾರಣೆ ಮಾಡ್ಬೇಕಂತ ಹೇಳ್ಕೊಟ್ರು. ಪ್ರಕಾಶ್ ಕೋಲಿವಾಡ್ ಸರ್. ನಾನು ಸಿದ್ದರಾಮಯ್ಯ ಅವರ ಅನುಯಾಯಿ, ಹಿಂಗಾಗಿ ನಾನು ಕೂಡ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪಡತೊಟ್ಟು. ಥ್ಯಾಂಕ್ ಯು ಸರ್, ನಮ್ಮ ಜಸ್ಟ್ ಮಾತ್ ಮಾತಲ್ಲಿ ಚಾನೆಲ್ಗೆ ನಿಮ್ದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಬರೀ ಜಸ್ಟ್ ಒಂದು ಪಾಡ್ಕಾಸ್ಟ್ ಮಾಡ್ದಿರಾ ಆ ಡೇ ವಿತ್ ದ ಟ್ರೂ ಲೀಡರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾರ್ನಿಂಗ್ ಇಂದ ಶೂಟ್ ಮಾಡಿದೀವಿ. ಈಗ ಆಲ್ಮೋಸ್ಟ್ ಟೈಮ್ 6 ಆಗಿದೆ. ಪಾಡ್ಕಾಸ್ಟ್ ಮುಗ್ದಿರ್ಬೋದು, ಮಾರ್ನಿಂಗ್ ಅರ್ಧ ಈವ್ನಿಂಗ್ ಅರ್ಧ ತೆಗ್ದಿದೀವಿ. ಬಟ್ ಸರ್ದು ಪ್ರೋಗ್ರಾಮ್ಸ್ ಇನ್ನೂ ಮುಗ್ದಿಲ್ಲ. ಅದೆಲ್ಲ ಆದ್ಮೇಲೆ ಸರ್ನ ಲಾಸ್ಟ್ ಅಲ್ಲಿ ಒಂದ್ಸರಿ ಒಂದು ಬೈಟ್ ತಗೊಳ್ಳೋಣ. ನಿನ್ನೆ ನೈಟ್ ಹೇಳಿದ್ವಿ ನಾವು ಅರ್ಲಿ ಮಾರ್ನಿಂಗ್ ರುಟೀನ್ ತೋರಿಸ್ತೀವಿ ಅಂತ. ನಿನ್ನೆ ಶೂಟ್ ಮಾಡಕ್ ಆಗಿರ್ಲಿಲ್ಲ ಅವರು ಅರ್ಲಿ ಮಾರ್ನಿಂಗ್ ರುಟೀನ್. ಸೊ ಈಗ 7 o'clock ಆಗಿದೆ ಮಾರ್ನಿಂಗು. ಈಗ ಬಂದಿದ್ದೀವಿ ಅವ್ರ ಮನೆ ಹತ್ರ. ನೋಡೋಣ, 10 minutes ಅಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಕಂಟಿನ್ಯೂ ಮಾಡೋಣ.